ಉಗ್ರಂ ಬಂದಾವಾಗ ಒಂದೂವರೆ ವರ್ಷಗಳ ಕಾಲ ನನಗೆ ಕೆಲಸವೇ ಇಲ್ಲ. KGF ಚಾಪ್ಟರ್ 1 ಬಂದಾವಾಗ ಒಂದೂವರೆ ವರ್ಷ ಕಾಲಗಳ ನನಗೆ ಕೆಲಸವೇ ಇಲ್ಲ. ಸೊ ಚಾಪ್ಟರ್ 2 ಬಂದಾವಾಗ ಇನ್ನೊಂದು ವರ್ಷಗಳ ಕಾಲ ಕೆಲಸವೇ ಇಲ್ಲ. ಗುರು ಕಿರಣ್ ಅವ್ರ ಹತ್ರ ಸೇರಿಸ್ತೀನಿ ಅಂತ ಒಬ್ಬ 10,000 ರೂಪಾಯಿ ತೊಗೊಂಡೋದ, ಉಪೇಂದ್ರ ಅವ್ರ ಹತ್ರ ಸೇರಿಸ್ತೀನಿ ಅಂತ ಹೇಳಿ ಒಂದು 5,000 ರೂಪಾಯಿ ತೊಗೊಂಡೋದ. ಇದೆಲ್ಲ ಯಾಕೆ ಹೇಳ್ತಿದ್ದೆ ನಾನು ಹೇಳಿದ್ರೆ, ಈಗಲೂ ಅದು ನಡೆಯುತ್ತೆ. ಮಂಗಳೂರು ಯಾವುದೊಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ, ಆಲ್ರೆಡಿ ಡಿಸೈಡ್ ಆಗಿದೆ ಇದೆಲ್ಲ ಇವತ್ತೆಲ್ಲ ಸಾಲ ಒಂದೇ ಸಲ, ಆ ಏಜ್ ನಾ ಹೇಳಿದ್ದು ಎಲ್ಲರನ್ನು ಒಂದೇ ಸಲ ತೀರಿಸ್ಬಿಡ್ತೀನಿ, ಎಲ್ಲರಿಗೆ ಕೊಟ್ಟು ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿ ಒಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ. ಯಾರಿಗಾರು ಕಿಡ್ನಿ ಬೇಕಿದ್ರೆ ಹೇಳಿ ಅಂತ. ಈಗ ಇವರು 1 ಕಿಡ್ನಿ ಅಂತ ಹೇಳಿದ್ದಾರೆ. ಎಲ್ಲ 2 ಕಿಡ್ನಿ ತೆಗೆದುಬಿಟ್ರೆ ನನ್ನ ಪರಿಸ್ಥಿತಿ ಏನು? ಮತ್ತೆ ಪುನಃ ನಾನು ಹುಟ್ಟಿ ಮತ್ತೆ ಪುನಃ 1ನೇ ಕ್ಲಾಸು 2ನೇ ಕ್ಲಾಸು ದಾಟಿ ಈ 17 ವರ್ಷಕ್ಕೆ ಬರೋಷ್ಟೊತ್ತಿಗೆ ನನ್ನ ಜೀವನ ಹಾಳಾಗುತ್ತೆ. ನನ್ನ ಮಾತು ಕೇಳಿ ಓಡು ಅಂತ ಹೇಳಿ ನಾನು ಅಲ್ಲಿಂದ ಬಂದೆ ಅಂತ ಹೇಳಿ ಬಂದೆ. ಏನು ಬೇಕು ನಿಮಗೆ? ನಾನು ಕೀಬೋರ್ಡ್ ತೊಗೊಬೇಕು ಸರ್, ದುಡ್ಡು ಬೇಕು, ಕೊಡ್ತೀರಾ ನೀವು? ಕೊಡೋಕ್ಕಾಗತ್ತೆ ನಿಮ್ಮ ಹತ್ರ? ಎಲ್ಲರೂ ಊರೆಲ್ಲ ಮಾತಾಡ್ತೀರ, ಬುದ್ಧಿವಾದ ಹೇಳೋಕ್ಕೆ ಎಲ್ಲರೂ ಬಂದುಬಿಡ್ತೀರ. ನನಗೀಗ ಕೀಬೋರ್ಡ್ ತೊಗೊಳ್ಬೇಕು, ನಾನು ಕೀಬೋರ್ಡ್ ಇಲ್ಲ, ನಂಗೆ ತಲೆ ಓಡ್ತಾ, ನಿಮ್ಗೆ ಏನು ಬೇಕಾದ್ರೆ ಕೆಲಸ ಮಾಡಿಕೊಡ್ತೀನಿ ನಾನು, ಕೊಡ್ತೀರಾ ನೀವು ಅಂತ ಕೇಳಿದೆ. ಉಗ್ರಂ ಆಗಿರಲಿ, KGF ಆಗಿರಲಿ, KGF 2 ಆಗಿರಲಿ, ಅದರಲ್ಲಿ ಏನು ಅವ್ರ ಜೊತೆಗೆ ಕೆಲಸ ಮಾಡಿದವ್ರನ್ನ ಎಲ್ಲರೂ ನೀವು ನೋಡಿದವಾಗ ಎಲ್ಲರೂ ಹೊಸಬ್ರೆ. ಇಲ್ಲಿವರೆಗೆ ನಿಮ್ಮ 140 ಸಿನಿಮಾಗಳನ್ನ ಗಮನಿಸಿದಾಗ ನಿಮ್ಮ ಹಾಡುಗಳ ಅಥವಾ ಆ ಮ್ಯೂಸಿಕ್ಗೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೂ ಕಂಪೇರ್ ಮಾಡಿದಾಗ ನಿಮ್ಮ ಉಗ್ರಂನಿಂದ ಮಾರ್ಕೋವರೆಗೆ ನಿಮ್ಮನ್ನ ಮಾರ್ಕಿಂಗ್ ಮಾಡಿದ್ರು. ನೀವೆಲ್ಲ ಒಂದು ಕಡೆ ಹಾಡುಗಳಿಗಿಂತ ಹೆಚ್ಚು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ನಿಮ್ಮ ಇಡೀ ಪ್ರಭುತ್ವವನ್ನು ಸಾಧಿಸಿದಾಗ ಕಾಣುತ್ತೆ ಇಡೀ ಭಾರತೀಯ ಚಿತ್ರ. ಅದ್ಯಾಕೆ? ನನ್ನ ಲೆಕ್ಕಾಚಾರದಲ್ಲಿ ಸಾಧನೆ ಈ ಹೆಜ್ಜೆಯನ್ನ ಅಲ್ಲಿ ಯಾಕೆ ಅಲ್ಲಿ ಊರ್ಲಿಕ್ಕಾಗಿಲ್ಲ ಅಂತಲ್ಲ, ನನ್ನ ಲೆಕ್ಕದಲ್ಲಿ ಉಗ್ರಂ ಅಲ್ಲಿ ಅಥವಾ KGF ಅಲ್ಲಿ ಅದೆಲ್ಲ ಮಾಡಿದ್ರಿ, ಹೇಳುದಿಲ್ಲ ಖಂಡಿತ. ಆದ್ರೆ ಓವರ್ ಆಲ್ ಆಗಿ ನೋಡಿದಾಗ ಖಂಡಿತ ನನ್ನ ಲೆಕ್ಕದಲ್ಲಿ ಹಾಡುಗಳಿಗಿಂತ ಸ್ಪೇಸ್ ಸಿನಿಮಾದಲ್ಲಿ ಜಾಸ್ತಿ ಇರೋದು ಹಿನ್ನೆಲೆ ಸಂಗೀತಕ್ಕೆ. ಅದಾದಮೇಲೆ ನನ್ನ ಬೌಂಡ್ರಿ ಅದು, ನಾನು ಆ ದಿಕ್ಕಲ್ಲಿ ಜನರನ್ನು ಎಂಗೇಜಿಂಗ್ ಆಗಿಡುವಂಥ ತಾಕತ್ತು ಆ ಫೀಲ್ಡಿಗಿದೆ. ಅದಾದಮೇಲೆ ನಾನು ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ, ಅಂದರೆ ನನ್ನ ಫೀಲ್ಡೇ ಬಂದು ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಬಂದಂತ, ನಾನು ಸಂಗೀತ ನಿರ್ದೇಶಕ ಅದಾದ್ಮೇಲೆ ಆಗಿದ್ದು. ಎಲ್ಲ ಕಡೆನೂ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ಕೊಂಬಂದಿದ್ದು. ಅಂದರೆ ಒಬ್ಬ ಸಂಗೀತ ನಿರ್ದೇಶಕ ಟ್ಯೂನ್ ಕೊಟ್ಟಾದ್ಮೇಲೆ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡಿ ರೆಕಾರ್ಡ್ ಮಾಡಿ ಅದನ್ನ ಪಾಲಿಶ್ ಮಾಡಿ ಕೊಡುವಂಥ ಕೆಲಸದಲ್ಲಿ ನಾನಿದ್ದವನು. ಆ ಫೀಲ್ಡೇ ನನಗೆ ಆ್ಯಕ್ಚುಲಿ ಮೋಟಿವೇಶನ್ ಕೊಟ್ಟಿದ್ದು ನನ್ನ ಜರ್ನಿಗೆ. ನಾನು ಇವನ್ನು ಉಗ್ರಂ ಮಾಡಿದವಾಗಲೂ 1 ವರ್ಷ 3 ತಿಂಗಳು ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಪ್ರಶಾಂತ್ ಸರ್ ಹತ್ರ ಹಿಂಗೆ ಹೇಳ್ತಿದ್ದೆ, ಮ್ಯೂಸಿಕ್ ಡೈರೆಕ್ಷನ್ ಬೇಡ, ನಿಮ್ಗೆ ಏನು ಬೇಕು ಕೆಲಸ ಮಾಡಬೇಕು ಅಂತ ಮಾಡಿಕೊಡ್ತೀನಿ ನಾನು. ಅವರು ಇಷ್ಟೆಲ್ಲ ನೀವು ಕೆಲಸ ಮಾಡಿದ್ದೀರಾ, ನಿಮ್ಗೆ ಲೇಬಲ್ ಕೊಡಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳಿ ಅವ್ರು ಲೇಬಲ್ ಕೊಟ್ಟಿದ್ದು. ಅದು ಅವ್ರ ದೊಡ್ಡ ಗುಣ. ಉಳಿದೆಲ್ಲ ಸಿನಿಮಾಗಳಲ್ಲೂ ನಾನು ಕೆಲಸಗಾರನಾಗೆ ಕೆಲಸ ಮಾಡಿದ್ದೀನಿ, ಅರೇಂಜರ್ ಆಗಿ. ಸೊ ಅಲ್ಲಿ ಅವರು ಲೇಬಲ್ ಕೊಟ್ಟರು, ಅದು ಜನರಿಗೆ ಇದು ಈ ಥರ ಮಾಡಿದ್ದಾನೆ ಅಂತ ಖುಷಿಪಟ್ಟರು. ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ಪ್ರತಿ ಸಿನಿಮಾವು ನಾವು ಹೋದವಾಗ ಸಂಗೀತ ನಿರ್ದೇಶಕರ ಜೊತೆ ಕೂತಾವಾಗ ಏನೋ ಹೊಸ್ತು ಮಾಡೋದಂತ ಅನ್ಕೊತೀವಿ. ಅಲ್ಲಿ ತನಕ ಹೆಂಗಿತ್ತು ಅಂತ ಹೇಳಿದ್ರೆ, ಪ್ರತಿದಿನ ಹೋದು ಅದೇ ಕಣ್ಣು ಮುಚ್ಕೊ ಅದೇ ಹೊಡಿ, ಅದೇ ಕಣ್ಣು ಮುಚ್ಕೊ ಅದೇ ಬಾರಿಸೋ ಅನ್ನೋ ಥರದಲ್ಲಿ ಟಿಪಿಕಲ್ ಆಗಿ ಇದು ಹೀಗೆ ಇರಬೇಕು, ಇದು ಹೀಗೆ ಇರಬೇಕು, ಹೀಗೆ ಇರಬೇಕು ಅನ್ನೋ ಥರ ಚೌಕಟ್ಟನ್ನು ಹಾಕಿಟ್ಟಿದ್ರು. 24 ಅಷ್ಟೇ. ಸೊ ಇದನ್ನ ಬಿಟ್ಟು ಮಾಡುವಂಥ ಅವಕಾಶ ಸಿಕ್ಕಿತ್ತು ಉಗ್ರಮಲ್ಲಿ. ಅಲ್ಲಿದ್ದ ಜನ ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಆದಮೇಲೆ ಅಂದ್ಕೊಂಡೆ, ಓಕೆ, ಸೊ ಪ್ಲೇಸ್ಮೆಂಟ್ ಸಿಕ್ಕಿದೆ ಅಂತ ಹೇಳಿದ್ರೆ ನನ್ನ ಕೆಲಸ ಹೊಸತನ್ನು ಕೊಡ್ತಾ ಇರಬೇಕಷ್ಟೇ. ಅದು ಸಂಗೀತ ಏನು ಮ್ಯೂಸಿಕಲ್ಲಿ ಇಷ್ಟಪಡ್ತಾರೋ, ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಇಷ್ಟಪಡ್ತಾರೋ, ನಾನು ಆ ಝೋನಲ್ಲೇ ಇಲ್ಲ. ನನ್ನ ಹತ್ರ ಭಗವಂತ ಒಂದು ನಾಲೆಜ್ ಕೊಟ್ಟಿದ್ದಾನೆ. ನನ್ನ ಲೆಕ್ಕದಲ್ಲಿ ನಾನು ನೀರಿನ ಟ್ಯಾಪು, ಎಲ್ಲಿಂದೋ ನೀರು ಬರ್ತಾ ಇದೆ, ಆ ನೀರು ಸರಿಯಾದ ಜಾಗಕ್ಕೆ ಹೋಗಬೇಕು, ಸರಿಯಾದ ಹಸಿವಿದ್ದವರಿಗೆ ಅದು ಹೋಗಬೇಕು. ಏನು ಸಿದ್ಧತೆ ಮಾಡ್ಕೊಳ್ತೀವಿ? ಏನು ಸಿದ್ಧತೆಗಳಂತ ಏನಿಲ್ಲ. ಸ್ಕ್ರೀನ್ ನೋಡಿದವಾಗ ಏನೋ ತಲೆಗೆ ಹೊಳೆಯುತ್ತೆ, ಭಗವಂತ ಏನೋ ಇದಕ್ಕೆ ಈ ಥರ ನುಡಿಸು ಅಂತ ಕೊಟ್ಟಂಗೆ. ಎಲ್ಲವೂ ಯಕ್ಷಗಾನದಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದು ಕೊಟ್ಟಂಥ ನಾಲೆಜೇ ನಮಗೆ ಇವತ್ತಿಗೆ ಏನಾದ್ರು ಮಾಡ್ತಾ ಇರೋದಿದ್ರೆ ಅದ್ರದ್ದು ನಾಲೆಜ್. ನಾನು ಆ್ಯಕ್ಚುಲಿ ನಮ್ಮ ಭಾಗವತರ ಜೊತೆಗೆ ಏನು ಟೀ ಕಾಫಿ ಟೈಮಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನಾನು ಈ ಸಿನಿಮಾಕ್ಕೆ ಹಿಂಗೆ ಹಾಕಿದೆ, ಇದು ಹೆಂಗೆ ಬಂತು, ಇದು ವಾಸಂತಿ ರಾಗ, ಇದು ಈ ರಾಗ, ಓಕೆ. ನನ್ನ ಮೇಜರ್ ಎಲ್ಲ ಬಂದು ಓಕೆ ಮೋಹನ ರಾಗದಲ್ಲೇ ಜಾಸ್ತಿ ಇದೆ ನಾನು ಮಾಡಿದ ಕಂಪೋಸಿಷನ್. ಅದು ಬಹುಶಃ ಅದೇ ಒಬ್ಬೊಬ್ಬರಿಗೆ, ಅಂದರೆ ಒಂದು ಹಾಡು ಎಲ್ಲರಿಗೂ ಇಷ್ಟ ಆಗಬೇಕಂತ ಇಲ್ಲ ಅಲ್ಲ.
ಅವರವರ ಪರ್ಸ್ಪೆಕ್ಟಿವ್ ಆ್ಯಂಗಲ್ ಅವರವರ ನೋಡುವಂಥ ದೃಷ್ಟಿಕೋನಕ್ಕೆ ಅದು ಸರಿ ಅದು ಏನೋ ಬೇರೆ ಬೇರೆ ಶೇಪ್ಗಳನ್ನು ತಗೊಳುತ್ತೆ. ಸೊ ಬಹುಶಃ ನಾನು ಹುಟ್ಟಿದವಾಗ ಮೋಹನ ರಾಘವೇ ಓಡ್ತಿತ್ತೇನೋ ಬಹುಶಃ ಅದು ನನಗೆ ಇನ್ಸ್ಪೈರ್ ಆಗಿ ಈ ಮಟ್ಟಕ್ಕೆ ಇದಾಗಿದ್ದೇನೋ ಗೊತ್ತಿಲ್ಲ. ಸೊ ವೀರರಸಗಳೆಲ್ಲ ಇರೋದು ಮೋಹನ್ ರಾಗದಲ್ಲೇ ನನಗೆ ಅದಾದಮೇಲೆ ಗೊತ್ತಾಗಿದ್ದು. ಬಹುಶಃ ಅದೇ ಎಲ್ಲ ಏನು ಪ್ರಪಂಚ ಏನು ದೊಡ್ಡದು, ಅದರಲ್ಲಿ ಏನೋ ಒಂದಿಷ್ಟು ಜ್ಞಾನ ನನಗೆ ಸಿಕ್ಕಿದೆ, ಅದನ್ನು ಜನರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಈಗಿನ ಸ್ಥಿತಿಗತಿಗಳು ಇಟ್ಕೊಂಡು ಹಿಂದೆ ಒಮ್ಮೆ ನೋಡಿದ್ರೆ ಏನು ಅನಿಸ್ತು? ಪ್ರತಿಯೊಬ್ಬರ ಜರ್ನಿ ಹೀಗೆ ಇರಲಿ ಅಂತ ಅನ್ಸುತ್ತೆ. ಅಂದರೆ ಕಷ್ಟದಿಂದ ಸುಖಕ್ಕೆ ಇರಲಿ ಅಂತ ನಾನು ಅಂದ್ಕೊತೀನಿ. ಅಂದರೆ ಅದನ್ನು ದಾಟಿ ಬಂದವಾಗ ನಿಮ್ಮಲ್ಲಿ ಒಳಗಡೆ ಬರುವಂಥ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದು ಕೊಡುವಂಥ ಖುಷಿಯೇ ಬೇರೆ. ಅಂದರೆ ಸ್ಕಿಪ್ಪಾಗಿ ಬರಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟ. ಇವತ್ತಿನ ಯಂಗರ್ ಜನ್ರೇಷನ್ಗೆ ಯಾವ ಬರುವಂಥ ಟಾಸ್ಕ್ಗಳನ್ನು ಸ್ಕಿಪ್ ಮಾಡಬೇಡಿ. ಓಕೆ, ಇದು ಸ್ಕಿಪ್ ಆದರೆ ನನಗೆ ಇನ್ನೊಂದು ಬೇರೆ ಥರ ಸಿಕ್ಬಿಡುತ್ತೆ ಅಂತ ಹೇಳಿ ಪ್ರತಿಯೊಂದು ದಾಟಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟ. ಆ ದಾಟಿ ಬಂದರೆ ಮಾತ್ರ ಜೀವನ. ನಿಮಗೆ ಏನಾದ್ರು ಟ್ರೋಫಿ ಅನ್ನುವಂಥದ್ದು ಟಾಪಿಕ್ ಅಲ್ಲ ಅಂತ. ಆ ಟ್ರೋಫಿ ಅನ್ನುವಂಥದ್ದು ಡೈಲಿ ಒಂದೊಂದು ಟ್ರೋಫಿ ಬೇಕೇ ಬೇಕು ನಿಮಗೆ. ಬಟ್ ಆ ಟ್ರೋಫಿಗಾಗಿ ನೀವು ಓಡಾಡುವಂಥ ಜರ್ನಿ ಇದೆಯಲ್ಲ, ಅದನ್ನ ಎಂಜಾಯ್ ಮಾಡಿ, ಅದನ್ನೆಲ್ಲೂ ಮಿಸ್ ಮಾಡಬೇಡಿ ಅಂತ. ನಿಮ್ಗೆ ಎಕ್ಸಾಂಪಲ್ ಒಂದು ಸಣ್ಣ ಕತೆ ನನ್ನ ಜೀವನದಲ್ಲಿ ನಡೆದಿದ್ದು ಹೇಳ್ಬಿಡ್ತೀನಿ. ಕುಂದಾಪುರದಲ್ಲಿ ನಮ್ಮ ಶಾಸ್ತ್ರಿ ಪಾರ್ಕ್ ಹತ್ರ ಒಂದು ಶೂ ಅಂಗಡಿ ಇದೆ, ಚಪ್ಪಲ್ ಅಂಗಡಿ. ಸೊ ನನಗೆ ಗೊತ್ತಿದ್ದೆ, ನನಗೊಂದು 6 ವರ್ಷ 7 ವರ್ಷ ಇರ್ಬೋದು ಅಷ್ಟೇ. ನಾನು ತಂದೆ ಜೊತೆಗೆ ಹೋಗ್ತಾ, ನಮ್ಮ ಅಣ್ಣನ ಜೊತೆಗೆ ಹೋಗ್ತಾ ಪ್ರತಿ ಸಲದೂ ಅಲ್ಲಿ ಶೂ ನೋಡ್ತೀನಿ. ಒಂದು ಇದಕ್ಕೆ ಶೂ ಹಾಕಿಟ್ಟಿದ್ದೆ ನನಗೆ. ಅದನ್ನ ನೋಡಿ ಈ ಶೂ ನಾ ತಗೊಬೇಕು ಅಂತ ಮನೆಗೆ ಬಂದು ಆ ಶೂಗೆ ನೋಡಿದ್ರೆ 650 ರೂಪಾಯಿ 700 ರೂಪಾಯಿ ಲೆದರ್ ಶೂ. ಆ ಕಾಲಕ್ಕೆ ಲೆದರ್ ಶೂ ಇದು ಹೆಂಗೆ ನಮ್ಮ ಹತ್ರ ತಗೊಳಕ್ಕಾಗತ್ತೆ ಅಂತೇಳಿ ನಾನು ಅಪ್ಪನ ಹತ್ರ ಬಂದು ಹೇಳಿದೆ, ನನಗೆ ಅದು ನಾನು ದುಡಿಕ್ ನಾನು ಅಂತ ಹೇಳಿದ್ರೆ ಕೂಡಲೇ ನಂಗೆ ದುಡ್ಡು ಬೇಕು ಅಂತ ಹೇಳಿದೆ. ಎಂತಕ್ಕೆ ದುಡ್ಡು ನಿಂಗೆ? ಇಲ್ಲ ನಾನು ಶೂ ತಗೊಳಕು ಅಂತ ಹೇಳಿದ್ರೆ ಕೂಡಲೇ ಆಯ್ತು, ಒಂದು ಕೆಲಸ ಮಾಡು, ನಮ್ಮಲ್ಲಿ ಈ ಬೀಡಿ ಕತ್ರಿ ಸಾಣಿ ಬರ್ತಿತ್ತು, ಆ ಕತ್ರಿ ಸಾಣಿ ನೀನು ಹಾಕು, ಅದರಲ್ಲಿ 50 ಪೈಸೆ ನಂಗೆ ಕೊಡು, 50 ಪೈಸೆ ನೀನು ತಗೋ. ಆಯಿತು, ಒಟ್ಟು ಮಾಡಿದೆ 1 ತಿಂಗಳಾಯಿತು. ಎಂತ 50 ಪೈಸೆ ಎಷ್ಟಂತ ಒಟ್ಟಾಗುತ್ತೆ? ಅದು ಬೆಟ್ಟದಷ್ಟಿದೆ, ಇದೆಲ್ಲ ಒಟ್ಟಾಗುತ್ತೆ. ಇದು ಆಗ್ತಾ ಇಲ್ಲ, ನನಗೆ ಇನ್ನೂ ದುಡ್ಡು ಬೇಕು, ಇದು ಸಾಕಾಗ್ತಾ ಇಲ್ಲ. ಅಂದರೆ ಡ್ರೀಮ್ ಅಲ್ಲಿತ್ತು, ಗೋಲು ಅದು ಬೇಕು, ಅದನ್ನು ತಗೊಳ್ಬೇಕು ಅಂತ ಇತ್ತು. ಇದಾದಮೇಲೆ ನಮ್ಮಲ್ಲಿ ಕತ್ತಿ ಬರುತ್ತೆ, ಕತ್ತಿಗೆ ಕಾಯಿಸಿ ಅದನ್ನ ಬಡ್ದು ಹದ ಮಾಡಬೇಕು. ಅದಕ್ಕೇನು ಆವಾಗ 10 ರೂಪಾಯಿನೋ ಚಿಲ್ಲರೆ ಇತ್ತು. ಆವಾಗ ಅದನ್ನ ಮಾಡಿ ನೀನು ಬಡ್ದು ಕೊಡು, ನೀನೊಂದು 3 ರೂಪಾಯಿ 4 ರೂಪಾಯಿ ತಗೋ ಅದರಲ್ಲಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡಿದೆ. ಶಾಲೆಗೆ ಬರೋದು, ಬ್ಯಾಗ್ ತೆಗೆದು ಹಿಂಗೆ ಬಿಸಾಕೋದು, ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಅಷ್ಟು ಬ್ಯುಸಿ ಇತ್ತು ನಮ್ಮ ತಂದೆ ಕುಲುಮೆ ಕೆಲಸದ್ದು. ಸೊ ವರ್ಕ್ ಮಾಡಿ ಒಂದು 3.5-4 ತಿಂಗಳಾಯಿತು. ನಾನು ಅಂದ್ಕೊಂಡಂಗೆ 50 ಪೈಸೆ 1 ರೂಪಾಯಿ ಎಲ್ಲ ಒಟ್ಟಾಯಿತು. ನಮ್ಮ ಅಣ್ಣನ ಜೊತೆಗೆ ಬಾ ಕುಂದಾಪುರಕ್ಕೆ ಹೋಪ ಅಂತ ಹೇಳಿ ಕುಂದಾಪುರಕ್ಕೆ ಹೋದೆ. ಕುಂದಾಪುರಕ್ಕೆ ಹೋಗಿ ಆ ಚೀಲನ ತೆಗೆದು ಅವ್ರ ಅಂಗಡಿ ಇದು ಟೇಬಲ್ ಮೇಲೆ ಇಟ್ಟೆ, ನಂಗೆ ಆ ಶೂ ಬೇಕು ಅಂತ ಹೇಳಿದ್ರೆ ಅವರೆಲ್ಲ ತೆಗೆದ್ರು, ಎಲ್ಲ ಲೆಕ್ಕ ಮಾಡಿ ಎಲ್ಲ ತಗೊಂಡು ಆಯ್ತಾ ಅಂತ ಹೇಳಿ ಆ ಶೂನ ತೆಗೆದು ಕೊಟ್ಟರು. ಸೀದಾ ಮನೆದು ಬಂದೆ, ಶೂ ಹಾಕೊಂಡೆ. ಈಗ ಮುಗೀತು, ಸ್ಟೋರಿ ಮುಗೀತು. ಇಲ್ಲಿ ನಾನು ಅದು ಹಾಕಿ ಆದಮೇಲೆ ನನಗೇನೋ ಮಿಸ್ಸಿಂಗ್ ಅಂತ. ಅಂದರೆ ಆಯ್ತು, ನಾನು ಏನು ಗೋಲ್ ಅಂದ್ಕೊಂಡಿದ್ದೆ ಅದು ಮುಗ್ದಾಯ್ತು. ಈಗ ನೆಕ್ಸ್ಟ್ ಏನು? ಇದನ್ನ ಹಾಕೊಂಡು ನಾನು ಎಲ್ಲಿ ತಿರುಗಲಿ? ಸೊ ಆವಾಗ ತಲೆಗೆ ಬೇರೆ ಬೇಕಲ್ಲ, ಕೂತ್ಕ ಆಲೋಚನೆ ಮಾಡಿದೆ. ಓಹೋ, ಇಲ್ಲ, ನಾನು ಮಿಸ್ ಮಾಡಿದ್ದು ನಾನು ಮಿಸ್ ಮಾಡಿದೆ. ಜರ್ನಿನ ಎಂಜಾಯ್ ಮಾಡಲಿಲ್ಲ ನಾನು. ಆ ಜರ್ನಿನ ಎಂಜಾಯ್ ಮಾಡಿದ್ರೆ ನನಗೆ ಇದು ಖುಷಿ ಕೊಡ್ತಾ ಇತ್ತು, ಆ ಶೂ ತಗೊಂಡಿದ್ದು ಖುಷಿ ಕೊಡ್ತಾ ಇತ್ತು. ನೀವು ಹೇಳ್ದಂಗೆ ಉಳಿದ ಎನ್ವೈರನ್ಮೆಂಟನ್ನು ನಾನು ಥಿಂಕ್ ಮಾಡಲಿಲ್ಲ, ಮೇಲಿಂದ ಆಲೋಚನೆ ಮಾಡಲಿಲ್ಲ. ಸೊ ಹಾಗಾಗಿ ಈ ಥರದ ಎಷ್ಟೋ ಅನುಭವಗಳು ಜೀವನಕ್ಕೆ ನನಗೆ ನನ್ನನ್ನು ನಾನೇ ತಿದ್ಕೊಂಡು ಓಕೆ ಇದು ಹೀಗಲ್ಲ, ಬದುಕು ಹೀಗಲ್ಲ ಅಂತ. ನಮ್ಮ ಚಿತ್ರರಂಗದಲ್ಲಿ ಅತ್ಯಂತ ಕಷ್ಟದಿಂದ, ನೋವಿನಿಂದ, ಅಂದ್ರೆ ನಿರೀಕ್ಷೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದಂತ ಪರಿಸರದಿಂದ ಬಂದು ಬಹಳ ದೊಡ್ಡ ನಾಯಕರಾದವರು, ಬಹಳ ದೊಡ್ಡ ಎತ್ತರಕ್ಕೆ ಏರಿದವ್ರನ್ನೆಲ್ಲ ನಾವು ನೋಡಿದ್ದೇವೆ. ಒಂದು 40 ವರ್ಷದ ಪತ್ರಿಕೋದ್ಯಮದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವನ್ನೆಲ್ಲ ಕಂಡಿದ್ದೇವೆ. ಆದ್ರೆ ಅವರು ಹದ ತಪ್ಪಿದ್ದು ಮತ್ತು ಹಾದಿ ತಪ್ಪಿದ್ದನ್ನು ನೋಡಿದ್ದೇವೆ. ನಿಮಗೆ ಯಾಕದಾಗಿದೆ? ಬಹುಶಃ ನಮ್ಮೂರಿನ ವಾತಾವರಣ ಇರ್ಬೋದು, ಅದಾದ್ಮೇಲೆ ನಾನು ಬೆಳೆದು ಬಂದಂಥ ವಾತಾವರಣ ಇರ್ಬೋದು. ಎಲ್ಲ ವರ್ಗದ ಜನರ ಬಾಲ್ಯ ಬಹಳ ಕಠಿಣ. ಅಂದರೆ ಅದು ದೊಡ್ಡ ಕಥೆ ಅದು. ಅಂದರೆ ಎಲ್ಲಿ ಹೋದಲ್ಲೂ ನನಗೆ ಗೊತ್ತಿದ್ದಂಗೆ ನನ್ನ 20 ವರ್ಷದ ತನಕ ನನ್ನ ಜೀವನದಲ್ಲಿ ಎಲ್ಲ ಡಿಸಾಸ್ಟರ್ಸೇ, ಬರೇ ಡಿಸಾಸ್ಟರ್ಸ್.
ಏನು ಮುಟ್ಟಿದ್ರು. ಹೌದು, ಬಾಂಬೆಗೆ ಹೋದೆ. ಏನು ಹಾಂ, ಬಾಂಬೆಯಿಂದ ವಾಪಸ್ ಬಂದು ಅಂದರೆ ಬೆಂಗಳೂರು ಫಸ್ಟ್ ಬಂದೆ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಇದು ಪ್ಲ್ಯಾಟ್ಫಾರ್ಮ್ ನನಗಲ್ಲ ಅಂತ. ಬೆಂಗಳೂರಿಗೆ ಬಂದವಾಗ ಗೊತ್ತಾಗಿದ್ದು ನನಗೆ ಇಲ್ಲಿ ಕಂಪ್ಯೂಟ್ರಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ. ಕಂಪ್ಯೂಟ್ರಲ್ಲಿ ಹೆಂಗೆ ಮ್ಯೂಸಿಕ್ ಮಾಡ್ತಾರೆ ಅಂತ ನಮ್ಗೆ ಆ ಕಾಲಕ್ಕೆ ಹೊಸದು. ನಾವೆಲ್ಲ ಕೀಬೋರ್ಡಲ್ಲಿ ಹಿಂಗೆ ಬಾರಿಸಿದ್ರೆ ಆಗುತ್ತಂತ ಕೀಬೋರ್ಡ್ ತೊಗೊಂಡಿದ್ದೆ. ಯಮಹ 640 ಕೀಬೋರ್ಡ್ ತೊಗೊಂಡಿದ್ದೆ ಕಷ್ಟಪಟ್ಟು. ಇಲ್ಲಿ ಬಂದು ನೋಡಿದ್ರೆ ಇದರಲ್ಲಿ ಯಾರು ಮಾಡ್ತಾರೆ, ಇಲ್ಲೆಲ್ಲ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋದು. ಇದು ಯಾವ ಕಂಪ್ಯೂಟ್ರ್ ಅಂತ ಗೊತ್ತಿಲ್ಲ ನನಗೆ. ಪರಿಸ್ಥಿತಿ ಹೆಂಗನ ಹೇಳಿದ್ರೆ ಎಲ್ಲಿ ಹೋದರೂ ಇದರಿಂದ ಏನೋ ಆಗುತ್ತೆ ಅಂತ ಹೋದರೆ ಅಲ್ಲೊಂದು ಕಟ್ಟು, ಇದರಿಂದ ಏನೋ ಆಗುತ್ತಂತ ಹೋದರೆ ಅಲ್ಲೊಂದು ಸಾಲ. ಸೊ ಎಲ್ಲಿ ಹೋದರೂ ಒಂದೇ ಟೆಕ್ನಾಲಜಿ ನನಗಿಂತ ಮುಂದಿರ್ತಿತ್ತು, ನಾನು ತುಂಬ ಹಿಂದುಳಿತಾ ಇದ್ದೆ. ಅನುಭವಗಳು ಸಾಕಾಗ್ತಾ ಇರಲಿಲ್ಲ. ಕಂಪ್ಲೀಟ್ ಮಿಸ್ ಮ್ಯಾಚಿಂಗ್ ಅಂದರೆ ಸಾಧ್ಯವೇ ಇಲ್ಲ, ಅದು ಅಜಗಜಾಂತರ. ಇದೆಲ್ಲ ಇಲ್ಲ, ಇದು ವರ್ಕ್ ಆಗಲ್ಲ ಅಂತ ಹೇಳಿ ಇಲ್ಲಿ ಎಲ್ಲರನ್ನೂ ಸುದ್ದೆ. ಏನೋ ಗುರು ಕಿರಣ್ ಅವ್ರ ಹತ್ರ ಸೇರಿಸ್ತೀನಿ ಅಂತ ಒಬ್ಬ 10,000 ರೂಪಾಯಿ ತಗೊಂಡೋದ. ಉಪೇಂದ್ರ ಅವ್ರ ಹತ್ರ ಸೇರಿಸ್ತೀನಿ ಅಂತ ಹೇಳಿ ಅವ ಒಂದು 5,000 ರೂಪಾಯಿ ತಗೊಂಡೋದ. ಇದೆಲ್ಲ ಯಾಕೆ ಹೇಳ್ತಿದ್ದೆ ನಾನು ಹೇಳಿದ್ರೆ, ಈಗಲೂ ಅದು ನಡೆಯುತ್ತೆ. ಹೌದೌದು. ಅವ್ರ ಹತ್ರ ಸೇರಿಸ್ತೀನಿ, ಇವ್ರ ಹತ್ರ ಸೇರಿಸ್ತೀನಿ, ಇದಕ್ಕೊಂದು 8,000 ಕೊಡಿ, ಇದಕ್ಕೊಂದು 10,000 ರೂಪಾಯಿ ಕೊಡಿ ಅಂತ ಹೇಳಿ ಎಲ್ಲರಿಗೂ ಕೊಟ್ಟು ಆಯಿತು. ಗೊತ್ತಾಯ್ತಿದ್ವಿ ಇಲ್ಲಿ ಆಗೋ ಕೆಲಸ ಅಲ್ಲ ಅಂತ ಹೇಳಿ. ಅಷ್ಟೊತ್ತಿಗೆ ಇರೋ ಕಂಪ್ಯೂಟ್ರ್, ಇರೋ ಕೀಬೋರ್ಡ್ ಎಲ್ಲ ಒಂದು ಇರೋ ಇನ್ಸ್ಟ್ರೂಮೆಂಟ್ಗಳು, ಬಾಕಿ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಮಾರ್ಕೊಂಡಿದ್ದೆ. ಬಟ್ ಹೊಟ್ಟೆಪಾಡಿಗೆ ನಾನು ಎಲ್ಲೂ ನನ್ನ ಕೆಲಸವನ್ನು, ಮೂಲ ವೃತ್ತಿಯನ್ನು ಬಿಡಲಿಲ್ಲ. ಈವನ್ ಬೆಂಗಳೂರಿಗೆ ಬಂದವಾಗಲೂ ಕೂಡ ಬೆಳಗಿಂದ 6 ಗಂಟೆ ತನಕ ನನ್ನ ಏನು ಹೊಟ್ಟೆಪಾಡಿಗೆ ಏನು ಕೆಲಸ ಬೇಕೋ ಅದು. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಆ ಕೆಲಸ ಮುಟ್ಟಲ್ಲ ನನ್ನ ಮ್ಯೂಸಿಕ್ಕು. ಹೌದು. ಸೊ ಇದನ್ನು ಎಲ್ಲ ಕಡೆಗೂ ನಾನು ಅದನ್ನ ಏನು ಶಿಸ್ತನ್ನು ಪಾಲಿಸ್ಕೊಂತ ಬಂದೆ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಯಾರಿಗೂ ನಾನು ಇದು ಮಾಡಬಾರ್ದು ಅಂತ. ಅದು ಬರ್ತಾ ಬರ್ತಾ ಸಂಗೀತದ ಮೇಲಿನ ಏನು ಆಸೆ, ಮೋಹ ನನ್ನನ್ನು ಇನ್ನೂ ವರ್ಸ್ಟ್ ಲೊಕೇಶನ್ಗೆ ಕರ್ಕೊಂಡೋಯ್ತು. ಮುಂಬೈಗೆ ಹೋದೆ. 1 ವರ್ಷ ಚಿಲ್ಲರೆ ಅಲ್ಲಿ ಏನು ಮೂರ್ತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೇ ಎಲ್ಲ ಮೂರ್ತಿ ಕೆಲಸ ಮಾಡೋದು, ಈವ್ನಿಂಗ್ ಆಯ್ತು ಅಂದರೆ ಕೀಬೋರ್ಡ್ ಇಟ್ಕೊಂಡು ಆ ಪಬ್ಬು ಈ ಪಬ್ಬು ಹುಡ್ಕೋದು, ಎಲ್ಲರೂ ಅವಕಾಶ ಸಿಗುತ್ತಾ. ಎಲ್ಲಿ ಹೋದರೂ ಇಲ್ಲ, ಇದು ಯಾವ ದಿಕ್ಕಿನಲ್ಲೂ ನನಗದು ಬೆಳಕು ಕಾಣಿಸ್ಲಿಲ್ಲ. ಅದಾದಮೇಲೆ 2003 ನಂಗೆ ಇನ್ನೂ ನೆನಪಿದೆ. 2003ರಲ್ಲಿ ಯಾವುದು ತಿಂಗಳು ನೆನಪಿಲ್ಲ. ಒಂದು ದಿನ ನನಗೆ ಬಾಂಬೆಯಲ್ಲಿ ಒಂದು ಪಬ್ಬಲ್ಲಿ, ಅಂಧೇರಿ ವೆಸ್ಟ್ ಪಬ್ಬಲ್ಲಿ, ಅಯ್ಯೋ ನನಗೂ ಬೇಕಿತ್ತು ಮರ ಒಬ್ಬರು, ಬಟ್ ನೀವು ಒಂದು ಕೆಲಸ ಮಾಡಿ, ಎಲ್ಲ ಅಲ್ಲಿಂದ ವೆಕೇಟ್ ಮಾಡ್ಕೊ ಬಂದುಬಿಡಿ, ನೀವು ಇಲ್ಲೇ ಸೆಟ್ಲಾಗಿರ್ಲಕ್ಕೆ, ನೀವು ಆರಾಮ್ಸೆ ಇಲ್ಲೇ ಕೆಲಸ ಮಾಡ್ಕೊಂಡಿರ್ಲಕ್ಕೆ ಅಂತ ಹೇಳಿ ಬಿಟ್ರು. ನಾನೆಂತ ಮಾಡಿದೆ, ಈ 17ರಿಂದ 20 ಏಜ್ ಇದೆಯಲ್ಲ ಸರ್, ತುಂಬ ಫಿಕ್ಕಲ್ ಮೈಂಡು. ಅಂದರೆ ನೀವು ಮಾತಾಡ್ತಾ ಯಾರಿಗಾರು ಎದುರುತ್ತರ ಕೊಡ್ತಾ, ಡಿಸಿಷನ್ ತಗೊಳ್ತಾ, ಎಲ್ಲ ರಾಂಗ್ ಡಿಸಿಷನ್ಗಳೇ. ಯಾವುದೋ ಕಾರ್ಯಕ್ಕೆ ಬರುವಂಥ ಡಿಸಿಷನ್ಗಳನ್ನು ಆ ಏಜಲ್ಲಿ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದು ಹೆಂಗೆ ಹೇಳಿದ್ರೆ, ಈ ಕುದುರೆ ಮೇಲೆ ಎಣ್ಣೆ ಡಬ್ಬಿ ಇಟ್ಕೊಂಡು ಮಾರಕ್ಕೆ ಹೋದ್ರಂತೆ, ಆ ಥರ. ಸೊ ಕನ್ಸುಗಳು ನೋಡ್ತಾ ಇರ್ತೀವಿ, ತಲೆ ಮೇಲೆ ಎಣ್ಣೆ ಡಬ್ಬಿ ಇರೋದೇ ಗೊತ್ತಿರಲ್ಲ ನಮಗೆ. ಸೊ ಈ ರೀತಿ ಬದುಕು. ಇವರಿಗೆ ಸರ್ ನನ್ನ ಕೆಲಸ ಸಿಕ್ತು, ನಾನು ಇಲ್ಲ ಅಲ್ಲಿಗೆ ಹೋಗ್ತೀನಿ, ಇಲ್ಲಿ ಬೇಡ, ಇನ್ನು ಕೆಲಸ ಮಾಡೋದು. ನೀವು ಸಡನ್ನಾಗಿ ಹೇಳಿದ್ರೆ ಹೆಂಗೆ ಕೆಲಸ ಮಾಡಿ, ಆ ಕೆಲಸ ಇದೆ ಬಾಕಿ, ಈ ಕೆಲಸ ಇದೆ ಬಾಕಿ ಅಂದರೆ, ಇಲ್ಲ ನಂಗೆ ಅವಕಾಶ ಸಿಕ್ಕಿದೆ, ನಾನು ಹೋಗ್ತಾ ಇದ್ದೀನಿ, ನಾನು ಈ ಕೆಲಸ ಮಾಡೋಕ್ಕೆ ಬಂದಿದ್ದಲ್ಲ ಇಲ್ಲಿ ಅಂತ ಹೇಳಿ ಅವರಿಗೆ ಮಾತಾಡಿ. ನನಗೆ ಇನ್ಸ್ಟ್ರೂಮೆಂಟು ಪ್ರಿಯ. ನನಗೆ ಬಾರಿಸ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿರ್ತಿದ್ದೆ ಅವಾಗ. ತಬಲ ಆಗಲಿ, ಗಿಟಾರು, ಕೀಬೋರ್ಡು, ನನ್ನ ಬಟ್ಟೆ ಬ್ಯಾಗ್ ಎಲ್ಲ ಇಟ್ಕೊಂಡು ಅಲ್ಲಿಂದ ವಿರಾರಿಂದ ಟ್ರೈನ್ ಹತ್ಕೊಂಡು ಸೀದಾ ಅಂಧೇರಿ ಬಂದೆ. ಅಂಧೇರಿ ಬಂದು ಇಳಿದು ಒಂಥರ ಜಂಗುಳಿಯೇ ಬೇರೆ ಥರ ಇತ್ತು ವಾತಾವರಣ. ನನಗೆ ಅದಕ್ಕೇನು ಗೊತ್ತಾಗಿಲ್ಲ. ನೋಡು ಅಂತ ಹೇಳಿ ಸೀದಾ ಅಲ್ಲಿಂದ ಆಟೋ ಮಾಡ್ಕೊಂಡು ಸೀದಾ ಇದಕ್ಕೆ ಆ ಹೋಟ್ಲಿಗೆ ಬಂದೆ. ನನಗೆ ಕರೆದಂಥ ಪಬ್ಬಿಗೆ ಬಂದೆ. ಗ್ರಾಚಾರ ನನಗಿಂತ ಮುಂದಿತ್ತು, ಡಿಸಾಸ್ಟರ್ ಹೇಳನಲ್ಲ. ಆಲ್ರೆಡಿ 2 ದಿವಸ ಹಿಂದೆ ಆ ಹೋಟ್ಲನ್ನ ಸೀಸ್ ಮಾಡಿ ಲಾಕ್ ಹಾಕೋಗಿದ್ದಾರೆ. ಈಗ ವಾಪಸ್ ಅವ್ರ ಹತ್ರ ಮುಖ ಹೊತ್ಕೊಂಡು ಹೆಂಗೆ ಹೋಗಲಿ ನಾನು, ಇದು ಆಗದಿರೋ ಕತೆ. ಅಲ್ಲಿಂದ ಇದು ಮುಜುಗರಕ್ಕೆ ಏನೋ ಅದ್ರದ್ದು ಮಿತಿನ ಮೀರಿ ಆಯ್ತು. ನಾನು ಎಲ್ಲ ಥರದ ಮಾತುಗಳನ್ನು ಆಡಿ ಆಯ್ತು ಅಲ್ಲಿ. ಈಗ ವಾಪಸ್ ಊರಿಗೆ ಹೋಗೋದೇ ದಾರಿ ಅಂತೇಳಿ ದುಡ್ಡಿಲ್ಲ, ಊರಿಗೆ ಹೋಷ್ಟು ದುಡ್ಡಿಲ್ಲ. ಸೀದಾ ಅಲ್ಲಿಂದ ಠಾಣೆಗೆ ಬಂದೆ. ಊರಿಗೆ ಹೋಗೋ ಟ್ರೈನ್ ಏನೋ ನೋಡೋಣ, ಏನು ಭಗವಂತ ದಾರಿ ತೋರಿಸ್ಬೇಕಂತೇಳಿ ಠಾಣೆಗೆ ಬಂದು, ಠಾಣೆಗೆ ಬರ್ತಿರ್ಬೇಕಾದ್ರೆ ಒಬ್ಬ ಪೊಲೀಸ್ ಅಟ್ಯಾಕ್ ಆಗ್ತದೆ. ಅಲ್ಲೇ ಗೊತ್ತಾಗಿದ್ದು ನನಗೆ, ಎಲ್ಲೋ ಬಾಂಬ್ ಬ್ಲಾಸ್ಟ್ ಏನೋ ಆಗಿದೆ, ಎಲ್ಲ ಕಡೆಗೆ ಸರ್ಚ್ ನಡೀತಾ ಇದೆ ಅಂತ. ನನ್ನ ಕಣ್ಣೆದುರಿಗೆ ನನ್ನ ಕೀಬೋರ್ಡು ಇದನ್ನೆಲ್ಲ ಹೊಡೆದಾಕಿಬಿಟ್ಟ. ಕೀಬೋರ್ಡ್ ಅಲ್ಲ ಸರ್, ಗಿಟಾರು, ತಬಲ ಎಲ್ಲ ಹೊಡೆದಾಕ್ದೆ. ಇನ್ನೇನು ಕೀಬೋರ್ಡ್ ಹೊಡಿಬೇಕು ಅಷ್ಟೊತ್ತಿಗೆ ಇನ್ನೊಬ್ಬ ಪೊಲೀಸ್ ಬಂದು ನಿಂಗೆ ತಲೆ ಇಲ್ವ, ನಿನ್ಗೆ ಅದು ಗೊತ್ತಾಗಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ. ಇಲ್ಲ ಎಲ್ಲ ಕಡೆ ಸರ್ಚ್ ಮಾಡಬೇಕಲ್ಲ, ಸರ್ಚ್ ಮಾಡಿದ್ರೆ ಹಂಗೆ ಮಾಡೋದ ಅಂತ ಹೇಳ್ದೆ. ತೂಚಲ್ ಅಂತ ಹೇಳಿ ನನ್ನ ಕಳಿಸ್ಕೊಟ್ಟ. ನಾನು ಫುಲ್ ಶಾಕ್ ಆಗಿ, ನನಗೆ ಏನು ಆ ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ಏನಾಯ್ತು ಅಂತ ಗೊತ್ತಾಗಿಲ್ಲ ನನಗೆ.
ಸೊ ಅಲ್ಲಿಂದ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಬಂದು ಟ್ರೈನ್ ಒಳಗೆ ಕೂತ್ಕೊಂಡು ಬಾತ್ರೂಮ್ ಒಳಗೆ ಲಾಕ್ ಹಾಕೊಂಡು ಕೂತ್ಕೊಂಡು ಒಂದು 16 ಅವರ್ ನಮ್ಮೂರು ಜರ್ನಿ ಹತ್ತಿದ್ದೀನಿ. ಸೊ ಹೆಂಗೆ ಆಯ್ತು ಅಂತ ಹೇಳಿದ್ರೆ, ಒಬ್ಬ ಸಂಗೀತಗಾರನಿಗೆ ಸಂಗೀತನ ಇಷ್ಟಪಡೋರಿಗೆ ಈ ಥರದ ಜೀವನ ದಯವಿಟ್ಟು ಭಗವಂತ ಕೊಡಬೇಡ. ಸಾಕಿದು ಇಲ್ಲಿಗೆ ಸ್ಟಾಪ್ ಆಗಲಿ, ಇನ್ಯಾರಿಗೂ ನನ್ನಷ್ಟು ಏನು ಕೆಳಮಟ್ಟಕ್ಕೆ ಬರೋ ಥರದಲ್ಲಿ ಯಾರಿಗೂ ಜೀವನ ಕೊಡಬೇಡ. ನಾನು ಸಂಗೀತನ ಇಷ್ಟಪಟ್ಟಿದ್ದೆ ತಪ್ಪಾಯ್ತಾ ಅನ್ನೋ ಥರದಲ್ಲಿ ಕ್ರಿಯೇಟ್ ಆಯಿತು. ಅಲ್ಲಿಂದ ಬಂದೆ, ಮತ್ತೊಂದು ಡಿಸಾಸ್ಟರು ಮನೆಯಲ್ಲಿ. ಇನ್ನು ನೀನು ಅಲ್ಲಿಗೆ ಹೋಗೋದು ಬೇಡ, ಇಲ್ಲಿಗೆ ಹೋಗೋದು ಬೇಡ, ಇದು ಯಾವುದು ಮಾಡಬೇಡ, ಏನು ಕುಲಕಸ್ ಮಾಡ್ಕೊಂಡು ಏನಿದೆ ಅದನ್ನ ಮಾಡ್ಕೊಂಡಿರು ನೀನು. ಸಂಗೀತ ನಮ್ಮಂಥವ್ರಿಗಲ್ಲ, ನಾವೇನು ಹವ್ಯಾಸಿ ಕಲಾವಿದರು, ದೇವಸ್ಥಾನಕ್ಕೆ ಹೋಗಬೇಕು, ಭಜನೆ ಮಾಡಬೇಕು, ಇಷ್ಟೇ ನಮ್ಮ ಜೀವನ, ಹೀಗಿರಬೇಕು ಅಂತ ಹೇಳಿ. ಅದು ಅವರ ಆ್ಯಂಗಲ್ ತಪ್ಪು ಅಂತ ಹೇಳ್ತಿರೋದಲ್ಲ. ಆ ಕಾಲಘಟ್ಟದಲ್ಲಿ ಅಂದರೆ ಹೌದು, ಫೈನಾನ್ಷಿಯಲ್ ಆ್ಯಂಗಲಲ್ಲಿ ನೋಡಿದವಾಗ ಬರೇ ಪ್ರತಿ ಸಲಕ್ಕೂ ದುಡ್ಡು ತಗೊಂಡು ಹೋಗ್ತಾನೆ, ಖರ್ಚು ಮಾಡ್ತಾನೆ, ಸಾಲಗಳೆಲ್ಲ ತಲೆ ಮೇಲೆ ಬಂದು ಕೂತೀನಿ, ನೀನು ಎಲ್ಲ ಇಲ್ಲ ಜೊತೆಗೆ ಕೂತ್ಕೊಂಡು ಆ ಸಾಲ ತೀರಿಸಿಬಿಡು ಸಾಕು, ಇನ್ನು ನೀನೇನು ಹೆಜ್ಜೆ ಇಡಬೇಡ ಅಂತೇಳಿ. ಇದು ಇನ್ನೂ ನಿಮಗೆ ಯಾವುದು ಬೇಡ ಅಂತೀವಲ್ಲ ಆ ಏಜಲ್ಲಿ, ಅದನ್ನ ಇನ್ನೂ ಸೊ ಇದು ತುಂಬ ಟ್ರಿಗರ್ ಜಾಸ್ತಿ ಆಯಿತು. ನಮ್ಮ ಮಾವನ ಮನೆಗೆ ಹೋಗಿ ಒಂದು ಟೆಲಿಫೋನ್ ಡೈರಿ ತಗೊಂಬಂದೆ. ಡೈರಿ ಎಲ್ಲ ಓಪನ್ ಮಾಡ್ಕೊಂಡು ಮಂಗಳೂರು ಯಾವುದೊಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ. ಆಲ್ರೆಡಿ ಡಿಸೈಡ್ ಆಗಿದೆ, ಇವತ್ತೆಲ್ಲ ಸಾಲ ಒಂದೇ ಸಲ, ಆ ಏಜ್ ನಾ ಹೇಳಿದ್ದು ಎಲ್ಲರನ್ನು ಒಂದೇ ಸಲ ತೀರಿಸ್ಬಿಡ್ತೀನಿ, ಎಲ್ಲರಿಗೆ ಕೊಟ್ಟು ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿ ಒಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ. ಯಾರಿಗಾರು ಕಿಡ್ನಿ ಬೇಕಿದ್ರೆ ಹೇಳಿ ಅಂತ. ಸೊ ಫುಲ್ ನನ್ನ ಅಂದರೆ ಆ ಮಟ್ಟದ ಡಿಪ್ರೆಷನ್ನಿಗೆ ಹೋಗಿದ್ದೆ ನಾನು. ಇದು ಆಯಿತು. ಆವಾಗ ಸಿಮೆನ್ಸ್ ಫೋನ್ ಎಲ್ಲ ಚಿಕ್ಕದು ಫೋನ್. ಒಂದು 15 ದಿವಸ 20 ದಿವಸ ಆದಮೇಲೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದು ಈ ಥರ ಯಾರಿಗೂ ಬೇಕಾಗಿದೆ, ಹಾಸ್ಪಿಟ್ಲಿಗೆ ಇದಕ್ಕೂ ಸಂಬಂಧ ಇಲ್ಲ, ನೀವು ಉಂಟು ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಆ ವ್ಯಕ್ತಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿ ಮನೆಗೆ ಯಾರಿಗೂ ಹೇಳಲಿಲ್ಲ. ಕೀಬೋರ್ಡ್ ತಗೊಂಡು ನನ್ನ ಲೆಕ್ಕದಾಗೆ ಏನೋ ಅಲ್ಲಿ ಹೋಗಿ ಹಿಂಗಿತ್ತು ಹಿಂಗೆ ಕೊಡು, ದುಡ್ಡು ಹಿಂಗೆ ಕೊಡ್ತಾರೆ, ಹಿಂಗಿತ್ತು ಕೊಡೋದು, ಈ ಕಡೆ ಕೈ ತಗೊಂಬರೋದಂತ ನಾನು ಹೋದೆ. ಕೀಬೋರ್ಡ್ ಇಟ್ಕೊಂಡು ಹೋಗ್ತೆ, ಎಲ್ಲ ಬಂದು ಎಲ್ಲ ದುಡ್ಡು ತಗೊಂಬಂದು ಇವತ್ತೆಲ್ಲ ಸಾಲ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಕಂಪ್ಯೂಟ್ರಿಗೆ ಆವಾಗ ಎಷ್ಟೋ 32,000 33 ಸಾವಿರ ಅಂತ ಕೊಟೇಶನ್ ತಗೊಂಡಿದ್ದೆ. ಓಕೆ, ಒಂದು ಕಂಪ್ಯೂಟರ್ ತಗೊಳ್ಳೋದು 2.5 ಲಕ್ಷ ಸಿಗುತ್ತೆ, ಇದು ಎಲ್ಲ ಡಿಸೈಡ್ ಮಾಡ್ಕೊಂಡು ಮನೆಗೆ ಇನ್ನೊಂದು 50,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇನ್ನು ನನ್ನ ತಲೆ ಬಿಸಿಗೆ ಬರಬೇಡಿ ಅಂತ ಹೇಳಿ ಹೋಗೋದಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇಲ್ಲ ಆವಾಗ ಅದು ಹುಚ್ಚಿದೆಯಲ್ಲ, ಆ ಹುಚ್ಚಿಂದ ಇದೆಲ್ಲದು. ಅಲ್ಲಿಂದ ಸೀದಾ ಬಂದೆ, ಹಾಸ್ಪಿಟ್ಲಿಗೆ ಬಂದು ಅವ್ರ ಹತ್ರ ಮಾತಾಡಿ ಸೈನೆಲ್ಲ ಆಯಿತು ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲೇ ಅದನ್ನು ಕಾರಿಡಾರ್ ಥರ, ನಂಗೆ ಇನ್ನೂ ಕತ್ಲು ರಾತ್ರಿ ಎಲ್ಲಿ ಹೋದೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಪ್ಲೇಸಿಗೆ ಹೋದೆ. ಅಲ್ಲಿ ಹೋದಾಗ ಒಂದು ಕಾರಿಡಾರ್ ಥರ ಇದೆ, ಅಲ್ಲಿ ಕೂತಿದ್ದೆ. ಒಂದು ಲೈಟ್ ಏನೋ ಕಾಣಿಸ್ತಾ ಇತ್ತು. ಸೊ ನನ್ನ ತಲೆಯೊಳಗಡೆ ಏನಿದು, ನಾನು ನಮ್ಮ ಮನೆಯವರಿಗೂ ಹೇಳಲಿಲ್ಲ, ನಮ್ಮ ಸ್ನೇಹಿತರ ಬಳಗಕ್ಕೂ ಹೇಳಲಿಲ್ಲ, ಯಾರಿಗೂ ಹೇಳಿಲ್ಲ, ನಾನು ಯಾಕೆ ಹುಚ್ಚಿನ ಥರ ಇಲ್ಲಿ ಬಂದೆ. ಈಗ ಇವರು 1 ಕಿಡ್ನಿ ಅಂತ ಹೇಳಿದ್ದಾರೆ, ಎಲ್ಲ 2 ಕಿಡ್ನಿ ತೆಗೆದುಬಿಟ್ರೆ ನನ್ನ ಪರಿಸ್ಥಿತಿ ಏನು? ಮತ್ತು ಪುನಃ ನಾನು ಹುಟ್ಟಿ ಮತ್ತು ಪುನಃ 1ನೇ ಕ್ಲಾಸು 2ನೇ ಕ್ಲಾಸು ದಾಟಿ ಈ 17 ವರ್ಷಕ್ಕೆ ಬರೋಷ್ಟೊತ್ತಿಗೆ ನನ್ನ ಜೀವನ ಹಾಳಾಗುತ್ತೆ. ನನ್ನ ಮಾತು ಕೇಳಿ ಓಡು ಅಂತ ಹೇಳಿ ನಾನು ಅಲ್ಲಿಂದ ಬಂದೆ ಅಂತ ಹೇಳಿ ಬಂದು ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಒಂದು ಹತ್ರ ಒಂದು 3 ದಿವಸ ಕಳೆದೆ ಸರ್. 3 ದಿವಸ ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಂಡು, ಏನು ಎಲ್ಲೂ ಹೋಗೋದು, ವಾಪಸ್ ಹೋದರೆ ಬಿಡಲ್ಲ ಮನೇಲಿ. ಈ ಫೀಲ್ಡ್ ಬೇಡ, ನಿನ್ನ ಸವಾಸ ಬೇಡ, ನೀನು ಇಲ್ಲೇ ಇರೋ ಅಂತ ಹೇಳ್ತಾರೆ. ಬೆಂಗಳೂರಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ. ಇದೆಲ್ಲ ಆಯಿತು. ಏನೋ ಕತೆ, ಇದು ಯಾಕೋ ಬದಲಾಗ್ತಾ ಇಲ್ಲ ಜೀವನ ಅಂತ ಹೇಳಿ ಆಲೋಚನೆ ಆಗ್ಬೇಕಾದ್ರೆ ಒಂದು ಆರ್ಕೆಸ್ಟ್ರಾ ಇದು ಸಿಕ್ತು. ಅವ್ರ ಹತ್ರ ಹೋಗಿ, ಕಂಪ್ನಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 3 ದಿವಸ ಅವ್ರ ಹತ್ರ ಆರ್ಕೆಸ್ಟ್ರಾ ಪ್ಲೇ ಮಾಡಿ ಅಲ್ಲಿಂದ ಒಂದು 200-250 ರೂಪಾಯಿ ತಗೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಒಂದು ಡಿಸಾಸ್ಟರಿಂದ ತಪ್ಪಿಸ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಇನ್ನೊಂದು ಡಿಸಾಸ್ಟರ್ ಆಯಿತು. ಅಲ್ಲಿ ಆಲ್ರೆಡಿ ಸಿನಿಮಾ ಮನೇಲಿ ನಾನು ಬಾಡಿಗೆಗಿದ್ದಿದ್ದೆ, ನಾನು ಉಳಿತಾ ಇದ್ದಿದ್ದು. ಅಲ್ಲಿ ಯಾವುದೋ ಶೂ ಯಾರೋ ಕದ್ಕೊಂಡು ಹೋಗಿದ್ದಾನೆ. ಆ ಶೂ ನಾನು ಕದ್ದೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಹಾಕಿದ್ರು. ಬಿಟ್ಟ ಬೀದಿ ಆಗೋದೆ. ಅದಾದಮೇಲೆ ಇಲ್ಲೇ ಗೋವಿಂದರಾಜ ನಗರ ಈಗಲೂ ಇದೆ, ಅದು ಪಬ್ಲಿಕ್ ಟಾಯ್ಲೆಟ್. ಸೊ ಅಲ್ಲಿಂದ ಬಂದವನೇ ಏನು ಮಾಡೋದು ಅಂತ ಗೊತ್ತಾಗಿದೆ. ಪಬ್ಲಿಕ್ ಟಾಯ್ಲೆಟ್ ಅವನ ಹತ್ರ ಮಾತಾಡ್ಕೊಂಡು ಅಲ್ಲೊಂದು ಸಜ್ಜ ಇದೆ, ಸಜ್ಜ ಮೇಲೆ ದಿನಕ್ಕೆ 3 ರೂಪಾಯಿ ಕೊಟ್ಕೊಂಡು ಅಲ್ಲಿ ಮಲಗೋ ಥರ ಮಾಡ್ಕೊಂಡು ಒಂದು 2 ತಿಂಗಳು ಅಲ್ಲಿ ಕಳೆದೆ. ಬೆಳಗಾಯ್ತಾನೆ ಹೇಳ್ರೆ ನೀಟಾಗಿ ಅದೇ ಡ್ರೆಸ್ಸನ್ನು ಒಗೆದು ಅಲ್ಲೇ ಹಾಕ್ಕೊಂಡು ಅಲ್ಲಿಂದ ನಮ್ಮ ಕಾಡು ರೋಡ್ ಹತ್ರ ಬಂದರೆ ಒಂದು 7-8 ಟೆಂಪಲ್ಗಳಿದೆ. ಎಲ್ಲ ಡೈರಿ ನನ್ನ ಹತ್ರ. ಆ ಡೈರಿಯಲ್ಲಿ ಯಾವ ದೇವಸ್ಥಾನದಲ್ಲಿ ಎಲ್ಲಿ ಚಿತ್ರಾನ್ನ ಸಿಗುತ್ತೆ, ಎಲ್ಲಿ ಪುಳಿಯೋಗರೆ ಸಿಗುತ್ತೆ ಎಲ್ಲ ಬರೆದಿಟ್ಕೊಂಡಿದ್ದೆ, ಯಾವ್ಯಾವ ದಿವಸಕ್ಕೆ ಏನೇನು ಅಂತ. ಸೊ ಇದರಲ್ಲಿ ಒಂದು 2 ತಿಂಗಳು 3 ತಿಂಗಳು ಕಳೆದೆ. ಅಷ್ಟೊತ್ತಿಗೆ ಏನಾಗಿತ್ತು, ಈ ಸಾಲಗಳದ್ದು ಪಟ್ಟಿ ಅದು
ಗೊತ್ತಲ್ಲ ನಿಮ್ಮ ಹತ್ರ ಇಲ್ಲ ಅಂತ ಗೊತ್ತಾದರೆ ನಿಮ್ಮನ್ನು ಮಾತಾಡಿಸುವ ದಿಕ್ಕು, ನಿಮ್ಮ ಮಾತಾಡಿಸುವಂಥ ಟೋನ್ ಎಲ್ಲ ಬದಲಾಗುತ್ತೆ. ಬದಲಾಗಿದೆ. ಸೊ ಇದು ಇನ್ನೂ ಓವರ್ ಟ್ರಿಗರ್ ಆಯಿತು, ಗೊತ್ತಾಯಿತು. ಓಕೆ, ಮನೆಯಿಂದ ಫೋನ್ ಮಾಡಿದ್ರು ಅಷ್ಟೇ, ನೀನು ಅದೇ ಏನು ಆ ಸಾಲ ಏನಿದೆ ಅದನ್ನು ತೀರಿಸಿ ಬಿಡು ಮಾರೆ ಫಸ್ಟ್, ಬೇರೆ ಯಾವುದು ಬೇಡ. ಸಾಲಗಳು ಕೇಳಿದ್ರೆ ನೀವು ಶಾಕ್ ಆಗ್ತೀರ. 1200 ರೂಪಾಯಿ, 2000, 750 ರೂಪಾಯಿ, ಆ ಕಾಲದಲ್ಲಿ ಹಾಂ ಅಷ್ಟೇ. ಇಷ್ಟಿಷ್ಟೇ ಸಣ್ಣ ಸಾಲಗಳು. ಅದೇ ಅದಕ್ಕೆ ಇಷ್ಟೆಲ್ಲ ಟೆನ್ಷನ್. ಸೊ ಇದು ಮಿತಿ ಮೀರಿ ಆಯಿತು. ಅಂದ್ಕೊಂಡೆ ಇದು ಸಾಕು, ಈ ಪ್ರಪಂಚವೇ ಸಾಕು ಅಂತ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಒಂದು ಆ 4 ರಸ್ತೆ ಕೂಡುವಲ್ಲಿ ಒಂದು ಚಿಟ್ಟಿದೆ ಸರ್. ಅದು ಯಾವಾಗಲೂ ನಾನು ಈ ಕೆತ್ತನೆ ಕೆಲಸ ಅಥವಾ ಈ ಸ್ಕಲ್ಪ್ಚರ್ ವರ್ಕ್, ಶೀಟ್ ಮೆಟಲ್ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಬಂದು ಕೂತ್ಕೊತೀನಿ ನಾನು. ಅಲ್ಲಿ ಒಂದಿಷ್ಟು ಜನ ಪರಿಚಯದವ್ರು ಇದ್ದಾರೆ, ಈ ಕೆಲಸ ಕೊಡುವವ್ರೆ. ಅದರಲ್ಲಿ ಕಾಮತ್ ಅಂತ ಒಬ್ಬರು, MK ಕಾಮತ್ ಅಂತ, ಅವರು ಯಾವಾಗಲೂ ಕೆಲಸ ಕೊಡ್ತಾಯಿದ್ರು. ನಾನು ಅವ್ರನ್ನ ಕೆಲಸ ಮಾಡೋದೇ ಬಿಟ್ಟಿದ್ದೆ. ಅಂದರೆ ಪ್ರತಿ ಸಲಕ್ಕೂ ನೀನು ಅದನ್ನ ಬಿಡು, ಮ್ಯೂಸಿಕ್ ಬಿಡು. ಅವ್ರು ಅದು ಮಾತಾಡ್ದಿದ್ದು ತೊಂದರೆ ಇಲ್ಲ. ಪ್ರತಿ ಸಲಕ್ಕೂ ಬಂದು ನೀನು ಮ್ಯೂಸಿಕ್ ಎಲ್ಲ ಮಾಡಬೇಡ, ನೀನು ಈ ಕೆಲಸ ಮಾಡ್ಕೊಂಡೇ ಇರೋದು, ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ, ಅದಕ್ಕೆ ಏನಕ್ಕೆ ಮಾಡ್ತೀಯ ಅಂತ. ನಾನು ಅಲ್ಲಿ ಕೂತಿದ್ದೀನಿ, ಹರ ಅಂತ ಅವರೇ ಕಣ್ಣೆದ್ರಿ ಬಂದು. ಅಯ್ಯೋ, ನನಗೆ ಆಲ್ರೆಡಿ ಡಿಪ್ರೆಷನ್ ಆಗಿದ್ದೀನಿ, ಈ ಮನುಷ್ಯ ಎದುರಿಗೆ ಬಂದೆ ಇನ್ನು ಅಂತ ಹೇಳಿ ಕೂತ್ಕೊಂಡಿದ್ದೆ. ಅವ್ರು ಬಂದು ಏನು ಅಂತ ನಾನು ಮುಖ ಕೆಳ ಹಾಕಿ ಇದ್ದೆ. ಅವರು ಮಾತಾಡ್ತಾ ಮತ್ತೆ ಏನಾಗಿದೆ ಹೇಳು ಅಂತ ಹೇಳಿದ್ರು. ಏನಿಲ್ಲ ಬಿಡಿ. ಏನು ನೀನು ಫೋನ್ ಎತ್ತಿಲ್ಲ, ಕೆಲಸ ಇದೆ, ಕೆಲಸ ಯಾರು ಮಾಡೋರು? ನೀನು ಕೆಲಸ ಮಾಡಲ್ಲ ಅಂದರೆ ನನಗೆ ಹೇಳಬೇಕಲ್ವ. ಈಗ ಕೆಲಸ ಅರ್ಜೆಂಟ್ ಇದೆ, ನಾನು ನಿನ್ನ ನಂಬಿ ಕೆಲಸ ತೊಗೊಂಡಿದ್ದೀನಿ, ಈಗ ಯಾರು ಮಾಡೋದು ಹಂಗೆ? ಇಲ್ಲ, ನಾನು ಕೆಲಸ ಮಾಡೋ ಮೂಡಲ್ಲಿ ಇಲ್ಲ. ಏನಾಯ್ತು ಹೇಳು ಅಂತ ಹೇಳಿ ಮುಖ ಎತ್ತಿ ನೋಡಿದ್ರು. ಅದಾದ್ಮೇಲೆ ಬಾ ಕೂತ್ಕೋ ನೀನು ಅಂತ ಹೇಳಿದ್ರು. ಹೊಸಬದಲ್ಲಿ ಕೂರಿಸ್ಕೊಂಡ್ರು. ಸೊ ಸೀದಾ ಅಲ್ಲಿಂದ ವೆಸ್ಟ್ ಆಫ್ ಕಾರ್ಡ್ ರೋಡಿಗೆ ಕರ್ಕೊಂಬಂದು ಸರ್. ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಒಂದು ನಮ್ಮದು ಜ್ಯುವೆಲರಿ ಐಟಮ್ಗಳನ್ನ, ಈ ಶೀಟ್ ಹಾಕಲಿಕ್ಕೆ, ಬೆಳ್ಳಿ ಶೀಟ್ ಹಾಕಲಿಕ್ಕೆ, ಗೋಲ್ಡ್ ಶೀಟ್ ಹಾಕಲಿಕ್ಕೆ, ಇದರದ್ದೆಲ್ಲ ಒಂದು ಅದರದ್ದೇ ಒಂದು ಜಾಗ ಅದು. ಅಲ್ಲೊಂದು ಒಂದು 8 by 8 ಒಂದು ಚಿಕ್ಕ ಕೋಣೆ. ಅದರಲ್ಲಿ ಒಬ್ರು ಯಾರೋ ಕೂತಿದ್ದಾರೆ. ಒಳಗಡೆ ಕರ್ಕೊಂಡೋಗಿ ನಾನು ಕೂರಿಸಿ ಆ ವ್ಯಕ್ತಿ ಹತ್ರ, ವ್ಯಕ್ತಿ ಒಳ್ಳೆ ತೆಲುಗು ಹೀರೋ ಥರ ಇದ್ರು. ಫುಲ್ಲು ಫೇರ್, ಆಮೇಲೆ ಆ ಹೇರ್ ಸ್ಟೈಲ್, ಇಲ್ಲೊಂದು ಕುಂಕುಮ, ಅಂದರೆ ಆ ಬ್ಯೂಟಿಯೇ ಬೇರೆ ಇತ್ತು ಅವ್ರದ್ದು. ಅವರು ಇವರು ಕಾಮತ್ ಅವ್ರ ಹತ್ರ ನೋಡ್ಕೊಂಡು, ನೋಡಿ ಅವನ ಮುಖ ನೋಡಿ ಸ್ವಲ್ಪ ಹೇಳಿ, ಅವನು ಮ್ಯೂಸಿಕ್ ಅಂತ ಸಾಯ್ತಾ ಇದ್ದಾನೆ, ನಮ್ಗೆ ಈ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾನೆ, ಈ ಕೆಲಸ ಮಾಡು ಅಂದರೆ ಮಾಡ್ತಾ ಇಲ್ಲ ಅವನಿಗೆ ಅದು ಏನಕ್ಕೆ ಆ ಥರ ಭೂತ ಅಂಟ್ಕೊಂಡಿದ್ದಾನೆ, ಸ್ವಲ್ಪ ನೋಡಿ ಹೇಳಿ ನೀವು ಅಂತ ಹೇಳಿದ್ರು. ಅವ್ರು ನನ್ನ ಮುಖ ನೋಡಿ ಹಿಂಗೆ ನಗ ಸ್ಟಾರ್ಟ್ ಮಾಡಿ ಆದಮೇಲೆ ಅವ್ರು ಏನೋ ಹೇಳೋಕ್ಕಂತ ಹೊರಟರು. ಇವರು ಕಾಮತ್ರು ಹೇಳಿ ಸರ್ 3 ದಿವಸ ಆಯ್ತು, ಒಂದು 5 ರೂಪಾಯಿ ಇದ್ರು ಕೊಡಿ, ಫಸ್ಟ್ ಹೋಗಿ ಚಿತ್ರಾನ್ನ ತಿನ್ಕೊಬರ್ತೀನಿ, ನನ್ನ ಹತ್ರ ಆಗ್ತಾಯಿಲ್ಲ, ತಲೆ ತಿರುಗ್ತಾ ಇದೆ. ಯಾರು ನಾನು ಏನಿದ್ದೀನಿ, ಏನು ಆಗ್ತಾಯಿದ್ದೀನಿ ಅದ್ರ ಬಗ್ಗೆ ಕೇಳೋರಿಲ್ಲ, ಬರೀ ಕೆಲಸ ಮಾಡಿಕೊಡು ಇದೇ ಮಾತಾಡ್ತಿದ್ದೆ. 5 ರೂಪಾಯಿ ಇದ್ರೆ ಕೊಡಿ, ನನ್ನ ಹತ್ರ ಏನು ದುಡ್ಡಿಲ್ಲ, ತಿನ್ಕೊಂಬರ್ತೀನಿ ಫಸ್ಟ್ ಅಂತ ಹೇಳಿ ಅವ್ರು 5 ರೂಪಾಯಿ ಕೊಟ್ಟರು. 5 ರೂಪಾಯಿ ಹೋಗಿ ಚಿತ್ರಾನ್ನ ತಿನ್ಕೊಬಂದು ಕೂತ್ಕೊಂಡೆ. ಈಗ ಹೇಳಿ ಸರ್, ನಿಮ್ಗೆ ಏನು ಹೇಳ್ತೀರಿ ಹೇಳಿ, ಈಗ ಕಿವಿ ಕೇಳುತ್ತೆ, ಮನಸ್ಸು ಹಗುರಾಯ್ತು ಅಂತ ಹೇಳಿ ಆವಾಗ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು. ನಗಕ್ಕೆ ಸ್ಟಾರ್ಟ್ ಮಾಡ್ತಾ ಕಾಮತ್ರ ನೀವು ಎಂಥ ವ್ಯಕ್ತಿನ ಕರ್ಕೊಂಬಂದು ಕೂರಿಸಿದ್ದೀರ, ಅಂದರೆ ಇವನ್ನ ಹಿಡಿಬೇಕು, ಇವನು ಮಾತಾಡಿಸ್ಬೇಕಂದ್ರೆ 4 ರಿಂದ 5 ತಿಂಗಳು ಅಪಾಯಿಂಟ್ಮೆಂಟ್ ಬೇಕು, ಆ ಮಟ್ಟಕ್ಕೆ ಬೆಳಿತಾನೆ ಇವನು, ಸಾಧಾರಣದವನಲ್ಲ, ನಿಮ್ಮ ಕೈಗೆ ಈಗ ಸಿಕ್ಕಿದ್ದಾನೆ ಅಷ್ಟೇ, ಇನ್ನು ಕೈಗೆ ಸಿಗಲ್ಲ ಇವನು ಅಂತ ಹೇಳಿ ಹೇಳಿದೆ. ನನಗೆ ಒಳಗಿಂದ ನಗು, ಅಯ್ಯೋ ನಮ್ಮಮ್ಮ ಎಲ್ಲ ಆ ಕಡೆ ಜಾರ್ಕ ತಗೊಂಡೋಗಿ ಎಲ್ಲರೂ ಇದೇ ಹೇಳಿದವರು, ಈಗ ಬದುಕ್ತಿಲ್ಲ ಅನ್ನೋವಂಥ ಇದರಲ್ಲಿ ಇದ್ದೀನಿ ನಾನು. ಇಲ್ಲಿದ್ದಾರೆಲ್ಲ ಮಾತಾಡ್ತೀರಾ ಸರ್, ಇದೆಲ್ಲ ಆಗದಿರೋ ಕತೆ, ಇವೆಲ್ಲ ಕೇಳಾಗಿದೆ ನನಗೆ ಅಂತ ಅವ್ರು ನಗ್ತಾನೆ ಇದ್ದಾರೆ. ಕಾಮತ್ಗೆ ಅದೇನೋ ಮ್ಯೂಸಿಕ್ ಹುಚ್ಚಿಡಿದಿದೆ ಸರ್, ಅವನಿಗೆ ಇದೆಲ್ಲ ಬಿಡು ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ, ಈಗ ನೋಡಿ ತಲೆ ಎಲ್ಲ ಮಾತಾಡ್ತಾನೆ ಅವನು ಅಂತ ಹೇಳಿದ್ರು. ಇವರು ಏನು ಬೇಕು ನಿಮಗೆ? ನಾನು ಕೀಬೋರ್ಡ್ ತೊಗೊಬೇಕು ಸರ್, ದುಡ್ಡು ಬೇಕು, ಕೊಡ್ತೀರಾ ನೀವು? ಕೊಡೋಕ್ಕಾಗತ್ತೆ ನಿಮ್ಮ ಹತ್ರ? ಎಲ್ಲರೂ ಊರೆಲ್ಲ ಮಾತಾಡ್ತೀರಾ, ಬುದ್ಧಿವಾದ ಹೇಳೋಕ್ಕೆ ಎಲ್ಲರೂ ಬಂದುಬಿಡ್ತೀರಾ. ನಂಗೆ ಈಗ ಕೀಬೋರ್ಡ್ ತೊಗೊಳ್ಬೇಕು, ನಾನು ಕೀಬೋರ್ಡ್ ಇಲ್ಲ, ನಂಗೆ ತಲೆ ಓಡ್ತಾ, ನಿಮ್ಗೆ ಏನು ಬೇಕಾದ್ರೆ ಕೆಲಸ ಮಾಡ್ಕೊಡ್ತೀನಿ ನಾನು, ಕೊಡ್ತೀರಾ ನೀವು ಅಂತ ಕೇಳಿದೆ. ಅಂದರೆ ಆ ಏಜ್ ಹೆಂಗೆ ಹೇಳಿದ್ರೆ, ನಿಮ್ಗೆ ಏನಾದ್ರು ಆಗಲ್ಲ ಅಂತ ಗೊತ್ತಾದರೆ ನೀವು ಅದನ್ನ ರಿಯಾಕ್ಟ್ ಮಾಡೋ ವಿಧಾನವೇ ಬದಲಾಗುತ್ತೆ. ಇದು ಯಾವಾಗ ಅವರು ಇದೆಲ್ಲ ಹೇಳಿದವಾಗ ಟ್ರೆಜರಿ ಓಪನ್ ಮಾಡಿದ್ರು, 35,000 ತೆಗೆದು ಎದುರುಗಿಟ್ರು. ಇಟ್ಟಾಗ ನಾನು ಶಾಕ್ ಆಗೋದು, ಇದೇನಿದು, ನಾನು ಶಾಕು, ಕಾಮತ್ರು ಶಾಕು. ಏನಂತ ಹೇಳಿದ್ರೆ, ಇವತ್ತೇ ಹೋಗಿ ಕೀಬೋರ್ಡ್ ತೊಗೊಳ್ಳಿ, 35,000 ಇಲ್ಲಿದೆ, ಇದನ್ನು ನೀವು ವಾಪಸ್ ಕೊಡೋದು ಬೇಡ, ಈ 35,000ಕ್ಕೆ ಆಗೋಷ್ಟು ಕೆಲಸ ಕೊಡ್ತೀನಿ ನಾನು, ಆ ಕೆಲಸ ಮಾಡಿಕೊಡಿ ಸಾಕು, ಹೋಗಿ ಫಸ್ಟ್ ಹೋಗಿ ಇಲ್ಲಿಂದ ಕೆಲಸ ತೊಗೊಂಡು ನಿಮ್ಮದು ಏನು ಕೀಬೋರ್ಡ್ ತೊಗೊಂಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಕಾಮತ್ ತೊಗೊಂಡು ಹೋಗು ಸಿಗ್ತಲ್ಲ ಈಗ, ಆಯ್ತಲ್ಲ ಈಗ ಹೋಗು ಅಂದರು. ಅದನ್ನು ತಗೊಂಡು ಅಲ್ಲಿಂದ ಅಳ್ತಾ ಬಂದ್ವಿ ಸರ್. ಅಳ್ತಾ ಬರಬೇಕಾದ್ರೆ ಡಿಸೈಡ್ ಆಗಿದೆ, ಇವತ್ತು ಬಹುಶಃ ಆ ವ್ಯಕ್ತಿ ಸಿಗದೇ ಇದ್ದಿದ್ರೆ ವ್ಯಕ್ತಿ ಸಿಗದೇ ಇದ್ದರೆ ನಾನು ಇರ್ತಾ ಇರಲಿಲ್ಲ. ಆ ವ್ಯಕ್ತಿ ಹೆಸರು ರವಿ ಅಂತ. ಆಮೇಲೆ ಸಿಕ್ಕಿದ್ರೆ ನಾನು ಆಮೇಲೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗಲಿಲ್ಲ. ಅಂದರೆ ದೇವ್ರ ಥರ ಇರಬೇಕು, ಆ ದೇವರು ಆ ಡಿಸ್ಟೆನ್ಸಲ್ಲಿ ಇದ್ದರೆ ಮಾತ್ರ ಚಂದ. ಹತ್ತಿರ ಹೋಯ್ತಾನೆ ಹೇಳಿದ್ರೆ, ದೇವರು ಮಾತಾಡೋಕೆ ಶುರು ಮಾಡಿದ್ರೆ ಇವತ್ತು ಎಲ್ಲರೂ ಪಟ್ಟಿ ಇಟ್ಕೊಂಡು ನಿಂತ್ಕೊಂತಾರೆ, ನಿನ್ನೆ ಕೊಟ್ಟಿದ್ದೀನಲ್ಲ 100 ರೂಪಾಯಿ ಯಾಕಾಗಲಿಲ್ಲ ಅಂತ.
ಸೊ ಅವ್ರ ಮೇಲಿನ ಅಭಿಮಾನ, ಅವರು ಆ ದಿವಸ ನನಗೋಸ್ಕರ ಭಗವಂತ ಅವ್ರಿಗೆ ಪ್ರೇರಣೆ ಕೊಟ್ಟದ್ದು, ನನಗೆ ದಿಕ್ಕು ಕೊಟ್ಟನೋ ಗೊತ್ತಿಲ್ಲ. ಬಟ್ ಲೈಫ್ ಟೈಮ್ ಆ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ನನ್ನ ಮಣ್ಣಾಗೋ ತನಕ ರವಿ ಅಂತ ಯಾರು ನನ್ನ ಕರೀತಾರೋ ಆ ಕ್ರೆಡಿಟ್ ಪೂರ ಅವ್ರಿಗೆ ಹೋಗಬೇಕು ಅಂತ ಹೇಳಿ ಅವತ್ತು ಅವ್ರ ಹೆಸರು ಇಟ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದೆ. ಮೊದಲನೇ ಹೆಸರು ಕಿರಣ್ ಅಂತ ಇತ್ತು. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಅದ ನಂತರ ನನಗೆ ಒಂದು ಮೋಟಿವೇಶನ್ ಕೊಟ್ಟು ನನ್ನ ಪ್ರತಿ ಹೆಜ್ಜೆಯಲ್ಲೂ ನಾನು ಭಕ್ತಿಗೀತೆ ಮಾಡಿದವಾಗಲೂ ಅಥವಾ ಇನ್ನೊಂದು ಸಿನಿಮಾ ಮಾಡಿದವಾಗಲೂ ಪ್ರತಿ ಸಾರಿಯೂ ನನ್ನನ್ನು ಹುರಿದುಂಬಿಸಿ ನನ್ನ ಬೆಂತಡ್ತಾ ಇದ್ದು ನನ್ನ ಊರು ಜನ. ಅವ್ರದ್ದು ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಆ್ಯಂಗಲಲ್ಲೂ ನಾನು ಏನೇ ಮಾಡಿದ್ರು ನನ್ನ ಬೆನ್ನೆಲುಬಾಗಿದ್ದಂಥವ್ರು. ಸೊ ಇದೆರಡನ್ನ ಹಿಂಗೆ ಜಾಯಿಂಟ್ ಮಾಡಿದೆ ಸರ್. ಅಲ್ಲಿಂದ ಮಿರಾಕಲ್ಸ್. ನಾನಂದರೆ ಹಿಂದೆ ನೋಡಿ ತಿರುಗಿ ನೋಡಿದಂಥ ದಿನಗಳೇ ಇಲ್ಲ. ಅದ್ರ ನಂತರ ಎಲ್ಲವೂ ಅದಾಗೆ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗ್ತಾ ಹೋಯಿತು. ಅವಕಾಶಗಳು ಅದಾಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಹುಶಃ ಆ 14-15 ವರ್ಷ ಅದು ಬೇಕಿತ್ತು ಅಂತ ಅನಿಸುತ್ತೆ. ಅಂದರೆ ಒಳಗಡೆ ಒಂದು ಕೊಳೆಯುವಿಕೆ. ಹಾಂ, ಅದೆಲ್ಲ ಅಂದರೆ ಎಲ್ಲಿ ತಗ್ತಾನೆ ಇವನು, ಎಲ್ಲಿ ಬಗ್ತಾನೆ, ಭಗವಂತ ಎಲ್ಲ ದಿಕ್ಕಲ್ಲೂ ನೋಡ್ದ ಅನ್ಸುತ್ತೆ. ಸೊ ಎಲ್ಲ ಆ್ಯಂಗಲು ಓಕೆ, ಎಲ್ಲ ದಿಕ್ಕಲ್ಲಿ ಇವನು ಮಾಡಿದ್ರು ಇವನು ಇದು ಬಿಡಲಿಲ್ಲ. ಸೊ ಇದು ಇವನಿಗೆ ಒಲಿಯುತ್ತೆ ಅಂತ ಹೇಳಿ ಭಗವಂತ ತೋರಿಸಿಕೊಟ್ಟಂಗಿತ್ತು. ಸೊ ಅಲ್ಲಿ ನಂತರ ನಡೆದಿದ್ದೆಲ್ಲದು ಮಿರಾಕಲ್ಸ್. ನಿಮ್ಮ ಮತ್ತು ಇವರ ಪ್ರಶಾಂತ್ ಎಲ್ಲ ಸಂಬಂಧ ಹೇಗೆ? ಸೊ ಅದು ಆ್ಯಸ್ ಎ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಅದ ನಂತರ ಕೆಲಸ ಮಾಡ್ತಾಯಿದ್ದೆ ಸರ್. ಜೀವನ ಎಲ್ಲವೂ ನಡೀತಾ ಇತ್ತು. ಆ ಸಿನಿಮಾಕ್ಕೆ ನಾನು ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದೆ, ಉಗ್ರಂ ಸಿನಿಮಾಕ್ಕೆ. ಒಂದಿಷ್ಟು ಕೆಲಸಗಳೆಲ್ಲ ಆಯಿತು. ಅಂದರೆ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂದರೆ ಹೇಳಿದ್ರೆ ಕೆಲವೊಂದು ಸಿನಿಮಾಗಳಿಗೆ ಹೆಂಗೆ ಹೇಳಿದ್ರೆ 5-6 ಜನ ಹಾಕಿಬಿಡ್ತಾರೆ. ಒಂದೊಂದು ರೂಮಲ್ಲಿ ಒಬ್ಬೊಬ್ಬರನ್ನ ಹಾಕಿ ಒಬ್ಬೊಬ್ಬರಿಗೆ ಒಂದೊಂದು ಸೀಕ್ವೆನ್ಸನ್ನು ಕೊಡ್ತಾರೆ, ಒಂದೊಂದು ರೀಲ್ ಕೊಡ್ತಾರೆ. ಒಬ್ಬೊಬ್ಬರು ಅವ್ರವ್ರ ಆ್ಯಂಗಲಲ್ಲಿ ಏನು ಅನ್ಸುತ್ತೆ ಅದನ್ನ ಕ್ಯಾಲಿ ಮಾಡ್ಕೊಂಬರ್ತಾರೆ. ಅದಾದಮೇಲೆ ಅದನ್ನ ಮಿಕ್ಸಪ್ ಮಾಡಿ ಓಕೆ ಯಾವ್ದು ಬೇಕು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಇದು ಈ ಪ್ರಕ್ರಿಯೆ ಆದಮೇಲೆ ಅದರಲ್ಲಿ ಪ್ರಶಾಂತ್ ಸರು ಇದು ಈ ಕೆಲಸ ಓಕೆ, ಈ ಕೆಲಸ ಓಕೆ, ಈ ಕೆಲಸ ಓಕೆ ಅಂತ ಮಾರ್ಕ್ ಮಾಡಿ ಆದಮೇಲೆ ಇದೆಲ್ಲ ಯಾರು ಮಾಡಿದ್ದು ಅಂತ ಕೇಳಿದವಾಗ ಅದು ನನ್ನ ಕಡೆಗೆ ಬೆಟ್ಟು ಮಾಡ್ತು. ಬಹುಶಃ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಂದ್ಕೊಂಡೆ. ಆ ಸಿನಿಮಾ ಆ ಟೈಮಿಗೆ ಪ್ರೋಗ್ರಾಮರ್ ಆಗಿ ಮುಗಿಸಿದೆ. ಅದಾದಮೇಲೆ ಆ ವಿಜುವಲ್ ನೋಡಿ ಇದಕ್ಕೆ ಇನ್ನೂ ಕೆಲಸ ಮಾಡ್ಬೇಕು ಸರ್. ನನ್ನ ಜೀವಮಾನದಲ್ಲಿ ಈ ಥರದ ಇದನ್ನು ನೋಡಿಲ್ಲ. ನಾನು ಇಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ. ಇದೊಂದು ಚೇಂಜ್ ಓವರು. ಇದಕ್ಕೆ ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇನ್ನೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಂಬನ್ನಿ, ಚೆನ್ನಾಗಿರುತ್ತೆ ನೋಡಿ. ಈಗ ಆಲ್ರೆಡಿ ನೀವು ಹೆಂಗೂ ರಿಲೀಸಿಗೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರೆ ಮಾಡಿ ಅಂತ ಹೇಳಿ ಬಂದೆ. 1 ವರ್ಷ ಆದಮೇಲೆ ನಾನು ನೋಡ್ಕೊಂಡು ಬಂದಿದ್ರು ಅವರು ನಾಗರಬಾವಿಗೆ. ಅವ್ರ ಮ್ಯಾನೇಜರ್ ಮೂಲಕ ಎಲ್ಲಿ ಕೇಳ್ಕೊಂಡು ಹುಡ್ಕೊಂಡು ನನ್ನ ಹತ್ರ ಬಂದಿದ್ರು. ಸೊ ಆ ಸಮಯದಲ್ಲಿ ಏನಿತ್ತು ಅದನ್ನ ಮತ್ತೆ ಪುನಃ ರೀಶೂಟ್ ಮಾಡಿ ಎಲ್ಲನ್ನ ಮತ್ತೆ ಪುನಃ ಅಡಿಷ್ನಲ್ ಶೂಟೆಲ್ಲ ಮಾಡ್ಕೊಂಬಂದಿದ್ದೀವಿ. ಇದಕ್ಕೆ ನೀವು ಮ್ಯೂಸಿಕ್ ಮಾಡಿಕೊಡ್ಬೇಕು, ನೀವು ಮ್ಯೂಸಿಕ್ ಡೈರೆಕ್ಟ್ರಾಗಿ ಕೆಲಸ ಮಾಡಬೇಕು. ಇಲ್ಲ, ಮ್ಯೂಸಿಕ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಮ್ಯೂಸಿಕ್ ಡೈರೆಕ್ಟರ್ ನಾನು ಆಗ್ತೀನಿ ಅಂತ ಹೇಳಿ ನನ್ನ ಕೆಲಸ ಕೊಡ್ದವರು ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಇದ್ದಾರೆ. ಸೊ ಹಾಗಾಗಿ ಕೆಲಸ ಮಾಡ್ತೀನಿ, ಅದಾದಮೇಲೆ ಭಗವಂತನ ಇಚ್ಛೆ ನೋಡೋಣ ಅಂತೇಳಿ ಆ ಥರ ಸುದೀರ್ಘವಾಗಿ ಒಂದು ವರ್ಷ 3 ತಿಂಗಳು ಜೊತೆಗೆ ಕೆಲಸ ಮಾಡಿದ್ವಿ. ಇಬ್ಬರು ಮೆಂಟಾಲಿಟಿಯು ಒಂದೇ ಥರ ಅಂತ ನನಗೆ ಅಲ್ಲಿ ಗೊತ್ತಾಗ ಸ್ಟಾರ್ಟ್ ಆಯಿತು. ಅವ್ರು ಥಿಂಕ್ ಮಾಡೋದು ರೀತಿ, ನಾನು ಥಿಂಕ್ ಮಾಡೋ ರೀತಿ. ಎಷ್ಟೋ ಸರಿ ಹೆಂಗೆ ಹೇಳಿದ್ರೆ ಯಾವುದೋ ಒಂದು ಮ್ಯೂಸಿಕ್ ಹಿಂಗೆ ಮಾಡ್ತಾಯಿರ್ತೀವಿ, ಇಬ್ಬರು ಒಂದೇ ಸಲ ಹಿಂಗೆ ನೋಡ್ಕೊತೀವಿ. ಸೊ ಆ ಮಟ್ಟದ ಸಿಂಕ್ ಸ್ಟಾರ್ಟ್ ಆಯಿತು. 2009ರಿಂದ ಸಿಂಕ್ ಸ್ಟಾರ್ಟ್ ಆಗಿ 2013ಕ್ಕೆ ನಾವು ಜೊತೆ ಆಗೋ ಥರ ಆಯಿತು. ಆ ಮಟ್ಟದ ಒಂದು ಜರ್ನಿ, ಅದು ಲಾಂಗ್ ಜರ್ನಿ. ಬಹುಶಃ ಆ ಲಾಂಗ್ ಜರ್ನಿ ಇಬ್ಬರ ಮೆಂಟಾಲಿಟಿ ಒಂದೇ ಥರ ಇರೋದಕ್ಕೋಸ್ಕರ ಇವತ್ತಿನ ತನಕ ನಾವು ಕ್ಯಾರಿ ಆಗಿ ಬಂದಿದ್ದೀವಿ ಅಂತ. ಅವರ ಸಿನಿಮಾದಲ್ಲಿ ಮತ್ತು ನಿಮ್ಮ ಸಿನಿಮಾ ಹಾಡುಗಳು ಅದ್ಭುತವಾಗುತ್ತೆ. ಅದು ಬಹುಶಃ ಇಬ್ಬರ ಥಿಂಕಿಂಗ್ ಸ್ಟೈಲು ಒಂದೇ ಆಗಿರೋದ್ರಿಂದ ಎಲ್ಲ ಕಡೆನೂ ನಿರ್ದೇಶಕರ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ನಿರ್ದೇಶಕ ಅನ್ನುವಂಥವ್ನು ನನ್ನ ಲೆಕ್ಕದಲ್ಲಿ ಬೆಸ್ಟ್ ಸೆಲೆಕ್ಟರ್. ಪ್ರಪಂಚದಲ್ಲಿರುವಂಥ ನಿಮಗೆ ಕಣ್ಣಿಗೆ ಕಾಣಿಸುವಂಥದ್ದು ಬೆಸ್ಟನ್ನ ಸೆಲೆಕ್ಟ್ ಮಾಡಿ ಜನರಿಗೆ ಕೊಡಬೇಕು. ಬೆಸ್ಟ್ ಹೆಂಗೆ ಸಿಗುತ್ತೆ ಹೇಳಿ? ಬೆಸ್ಟ್ ಸಿಗೋದು ಒಬ್ಬ ಕಲಾವಿದನಿಗೆ ಅವನಿಗೆ ಆದಂಥ ಲಿಬರ್ಟಿನ ಕೊಟ್ಟಾಗ ಅವನು ಆ ಏರಿಯಾದಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಬ್ಬ ಸಂಗೀತಗಾರನಿಗೆ, ಒಬ್ಬ ಕ್ಯಾಮರಾಮ್ಯಾನಿಗೆ ಅವನದೇ ಆದಂಥ ವೇದಿಕೆಗಳನ್ನು ಕೊಟ್ಟಾಗ ಅವನು ಮಾಡುವ ಕೆಲಸಗಳನ್ನು ಗುರುತಿಸಿ ಇವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಹೇಳಿದವಾಗ ಅವ್ರಿಗೆ ಬೆಸ್ಟ್ ಸಿಗುತ್ತೆ. ಇವೆಲ್ಲವೂ ಅವ್ರ ಹತ್ರ ನೀವು ಉಗ್ರಮ್ ಆಗಿರಲಿ, KGF ಆಗಿರಲಿ, KGF 2 ಆಗಿರಲಿ, ಅದರಲ್ಲಿ ಏನು ಅವ್ರ ಜೊತೆಗೆ ಕೆಲಸ ಮಾಡಿದವ್ರನ್ನ ಎಲ್ಲರೂ ನೀವು ನೋಡಿದವಾಗ ಎಲ್ಲರೂ ಹೊಸಬ್ರೆ, ಹೇಗೆ ಸಾಧ್ಯ? ಸೊ ಅವ್ರ ಒಳಗಡೆನ ಕಲೆಗೆ ಸ್ಪೇಸ್ ಕೊಟ್ಟಿದ್ದಾರೆ. ಆ ಸ್ಪೇಸಲ್ಲಿ ಲಿಬರ್ಟಿಯಲ್ಲಿ ಇವರು ಅದರಲ್ಲಿ ಏನು ಬೇಕು ಬೆಸ್ಟ್ ಅಂತ ತಗೊಂಡಿದ್ದಾರೆ. ಹೌದು. ಸೊ ಹಾಗಾಗಿ ಉಳಿದವ್ರ ಹತ್ರ ಇಲ್ಲ ಅಂತಲ್ಲ, ಅವ್ರು ಥಿಂಕ್ ಮಾಡೋ ಸ್ಟೈಲ್, ಇವ್ರು ಥಿಂಕ್ ಮಾಡೋ ಸ್ಟೈಲ್ ಒಬ್ಬೊಬ್ರದ್ದು ಒಂದೊಂದು ಆ್ಯಂಗಲಲ್ಲಿ. ಸೊ ಪ್ರತಿಯೊಂದು ಅವರವರ ಪರ್ಸ್ಪೆಕ್ಟಿವ್ ಆ್ಯಂಗಲ್ ಹೋಗುತ್ತೆ, ಸಿನಿಮಾ ನೋಡುವ ದೃಷ್ಟಿಕೋನದಲ್ಲಿ ಹೋಗುತ್ತೆ. ಮಾರ್ಕೋ ಮೂಲಕ ನೀವು ಮಲಯಾಳಂನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ರಿ. ಖಂಡಿತ. ಮಾರ್ಕೋ ಬಂದಾವಾಗಲೂ ಹೀಗೆ ಅದೇ ಹೇಳಿದ್ನಲ್ಲ, ಆ ಸ್ಪೇಸ್, ಆ ಸಿನಿಮಾ ನೋಡಿದವಾಗ ನನ್ನ ಹಿಂದಿನ ಯಾವ ಶಬ್ದ ವಿನ್ಯಾಸವನ್ನು ನಾನು ಇದಕ್ಕೆ ಬಳಸಬಾರ್ದು ಅಂತ ನಾವು ಡಿಸೈಡ್ ಮಾಡಿ ಸಂಪೂರ್ಣವಾಗಿ ಮಾಡರ್ನ್ ಸೌಂಡನ್ನು ಬಳಸಬೇಕು ಅಂತ
ಡಿಸೈಡ್ ಮಾಡಿದ್ದು. ಅದಕ್ಕೆ ಅವ್ರದ್ದು ಓಪನ್ ಆಗಿದ್ರು ಅವರು. ಮಾಡಿ ಉನ್ನಿಮುಕುಂದನ್ ಅವರು ಓಪನ್ ಆಗಿದ್ರು, ನಿರ್ದೇಶಕರು ಓಪನ್ ಆಗಿದ್ರು. ಸೊ ಆ ಓಪನ್ನೆಸ್ ಇರೋಕ್ಕೋಸ್ಕರ ನಾನು ಅದನ್ನ ಟ್ರೈ ಮಾಡ್ಲಿಕ್ಕಾಯ್ತು. ಆ ಓಪನ್ನೆಸ್ ಇಲ್ಲ ನಾನು ಹೇಳಿದ್ರೆ ಇಲ್ಲ ಹೀಗೆ ಬೇಕು ಅಂತ ಅವ್ರು ಕೂತಿದ್ದಿದ್ರೆ ಸೊ ಹೇಗೆ ಸಾಧ್ಯತೆ ಇತ್ತು ಅದು? KGF 1 ಮತ್ತು 2 ನಿಮ್ಮನ್ನ ಈ ಹೊಸ ಒಂದು ಲೋಕಕ್ಕೆ ಅದು ತೆರ್ಕೊಳ್ಳುವಂಗ ಮಾಡ್ತಾ ಹೇಗೆ? ಖಂಡಿತ. ಅಂದರೆ ಇಲ್ಲಿ ಇನ್ನೊಂದು ಅಂದರೆ ಈ ಕ್ಷೇತ್ರದಲ್ಲಿ ಬರೋರಿಗೆ ನನ್ನ ಲೈಫಿನ ಅನುಭವ ನಾನು ಹೇಳ್ತೇನೆ. ಯಾವಾಗ ನಿಮಗೆ ಒಂದು ಸಕ್ಸಸ್ ಅಂತ ಸಿಗುತ್ತೆ, ಸೊ ದೆರ್ ಇಸ್ ಎ ಡೀಪ್ ಲೈಕ್ ಏನೇ ಸಕ್ಸಸ್ ಇದೆ ಲೆಂತ್ ಇದೆ, ಅದರ ಡಬಲ್ ಡೀಪ್ ನಿಮ್ಗಿರುತ್ತೆ. ಅದಕ್ಕೆ ನಾವು ತಯಾರಾಗಿರಬೇಕು. ಇದು ನನ್ನ ಜೀವಮಾನದ ಒಂದು ಅನುಭವ. ಉಗ್ರಂ ಬಂದಾವಾಗ 1-1.5 ವರ್ಷಗಳ ಕಾಲ ನನಗೆ ಕೆಲಸವೇ ಇಲ್ಲ. KGF ಚಾಪ್ಟರ್ 1 ಬಂದಾವಾಗ 1-1.5 ವರ್ಷ ಕಾಲಗಳ ನನಗೆ ಕೆಲಸವೇ ಇಲ್ಲ. ಸೊ ಚಾಪ್ಟರ್ 2 ಬಂದಾವಾಗ ಇನ್ನೊಂದು ವರ್ಷಗಳ ಕಾಲ ಕೆಲಸವೇ ಇಲ್ಲ. ಸೊ ಅದು ಇಂಡಸ್ಟ್ರಿ ನಿಮ್ಗೆ ಆ ಥರ ಕ್ರಿಯೇಟ್ ಮಾಡಿಬಿಡುತ್ತೆ. ಅಂದರೆ ಎನ್ವೈರ್ಮೆಂಟ್ ಹೆಂಗನ ಹೇಳಿದ್ರೆ ಇವ್ರು ನಮ್ಮ ಕೈ ಸಿಗ್ತಾರಾ, ಅವ್ರ ಹತ್ರ ಹೋಗ್ಲಿಕ್ಕೆ ಭಯ. ಸೊ ಈ ಥರದ ಇದು ಆ ಆ್ಯಂಗಲಲ್ಲಿ ಅಂತಲ್ಲ, ಪ್ರತಿಯೊಬ್ಬ ನಟರಿಗೂ ಎಲ್ಲರಿಗೂ ಇದು ಕ್ರಿಯೇಟ್ ಮಾಡುತ್ತೆ, ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ವೆನ್ ದೆರ್ ಇಸ್ ಎ ಸಕ್ಸಸ್ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ಒಂದು ಡೀಪರ್ ಡಿಪ್ ಇದೆ ಅಂತ. ಅದಕ್ಕೆ ನಾವು ಡಿಪ್ಪಿಗೆ ಆ ಡಿಪ್ಪಲ್ಲಿ ನಾವು ತಯಾರಿ ಮಾಡ್ಕೊಳ್ಬೇಕು. ಯಾವಾಗ ನಮ್ಮ KGF 1 ಗೊತ್ತಾಯಿತು, ನಾನು 2 ನಾನು ಪ್ರಿಪೇರ್ ಆದೆ. ಸೊ ಆ ಸಮಯಕ್ಕೆ ಓರಿಯೆಂಟೆಡ್ ನನಗೆ ಏನು ಬೇಕು, ನಾನು ಅಂದರೆ ಬುದ್ಧಿವಂತಿಕೆ, ನಾನು ಏನು ಇನ್ನೊಂದಿಷ್ಟು ಟ್ರೈನ್ ಆಗೋ ಥರನೋ ಅಥವಾ ಇನ್ನೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋ ಥರನೋ ಆ ದಿಕ್ಕಲ್ಲಿ ನಾವು ಅದನ್ನ ಸ್ಪೆಂಡ್ ಮಾಡಬೇಕು. ಅಂದರೆ ಆ ದಿಕ್ಕನ್ನು ಏನೂ ಬರಲಿಲ್ಲ ಅಂತ ನಾವು ಹತಾಶರಾಗೋಕ್ಕಿಂತ ಸೊ ಆ ಸಮಯವನ್ನು ನಾವು ಇನ್ನೊಂದಿಷ್ಟು ನಾನು ಏನು ಬತ್ತಳಿಕೆಯಲ್ಲಿ ಬಾಣ ರೆಡಿ ಮಾಡ್ಕೊಂಡ್ರೆ ಖಂಡಿತ ಆಗುತ್ತೆ. ಇದೆಲ್ಲ ನನ್ನ ಜೀವನದ ಅನುಭವ ಅಷ್ಟೇ. ನಿಮ್ಮ ಈ ಬೆಳವಣಿಗೆಗೆ ನಿಮ್ಮ ಕುಟುಂಬ ಹೇಗೆ? ಎಲ್ಲರೂ ತುಂಬ ಸಪೋರ್ಟು. ನನ್ನ ತಂದೆ ತಾಯಿಗಳು, ನನ್ನ ಅಣ್ಣಂದಿರು, ನನ್ನ ಸ್ನೇಹಿತರ ಬಳಗ, ನನ್ನ ಹೆಂಡತಿ, ನನ್ನ ಮಕ್ಕಳು. ಅಂದರೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ನಾರ್ಮಲ್ ಆಗಿ ಮದುವೆ ಆಗಿ ಸೆಟ್ಲ್ ಆದಮೇಲೆ ಎಲ್ಲರೂ ಅದನ್ನೇನಕ್ಕೆ ಮಾಡ್ತೀರಾ, ಇದನ್ನೇನಕ್ಕೆ ಮಾಡ್ತೀರಾ, ಇಲ್ಲೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇದಕ್ಕೇನು ಮಾಡ್ತೀರಾ ಅಂತ ಕೇಳೋ ಥರದಲ್ಲಿ ಎಲ್ಲ ಕಡೆಯಲ್ಲೂ ಇದೆ. ಬಟ್ ನಾನು ಆ ಸೇಫರ್ ಝೋನ್ನ ಮಾಡುವತ್ತ ಅವರು ಗಮನ ಅವರು ಕೊಡಲಿಲ್ಲ, ನನ್ನನ್ನು ಡೈವರ್ಟ್ ಮಾಡಲಿಲ್ಲ. ಪ್ರತಿಯೊಬ್ಬರು ನೀನು ಏನು ಮಾಡ್ತೀಯಾ, ಚೆನ್ನಾಗಿ ಮಾಡ್ತಿದ್ಯಾ ಮಾಡು, ನೀನು ಏನು ಅನಿಸುತ್ತೋ ಅದು ಮಾಡು ಅನ್ನೋ ಥರದಲ್ಲೇ ಸಪೋರ್ಟ್ ಕೊಟ್ಟವರು. ಎಕ್ಸ್ಪೆಷಲಿ ನಾನು ಎದ್ದಾವಾಗಲೂ ಬಿದ್ದಾವಾಗಲೂ ನನಗೆ ಸಾಥ್ ಕೊಟ್ಟಂಥ ನನ್ನ ಸ್ನೇಹಿತರ ಬಳಗ. ನಾವೊಂದು 16-17 ಜನ ಇದ್ದೀವಿ, ಒಂದು 20 ಜನ. ನಾವು ನಮ್ಮ ಇಡೀ ಸ್ಟುಡಿಯೋದ ಫೌಂಡೇಶನಿಂದ ಕಲ್ಲು ಕಟ್ಟಿ ಮೇಲ್ಗಡೆ ಅಕೋಸ್ಟಿಕ್ ಮಾಡಿ, ಸ್ಪೀಕರ್ ಕೂರಿಸಿ, ಅದರೊಳಗಡೆ ಗಾರೆ ಮಾಡಿ, ಏನು ಅಕೋಸ್ಟಿಕ್ ವರ್ಕ್ಗಳನ್ನ ಎಲ್ಲ ಕೆಲಸದಲ್ಲೂ ಏನು ನಾವು ಜೊತೆಯಾಗಿ ಕೆಲಸ ಮಾಡಿದವರು. ನಾವು ಕೆಲಸ ಮಾಡಿಸಿದವರಲ್ಲ, ಕೆಲಸ ಮಾಡಿದವರು. ಸೊ ಹಾಗಾಗಿ ಏನೇ ಬಂದಿದ್ರೆ, ಈಗ ಸಿನಿಮಾ ಮಾಡಬೇಕಂದ್ರೆ ವರ್ಷಕ್ಕೆ 3 ತಿಂಗಳು ನಾವು ಅದನ್ನ ಸೈಡ್ಗೆ ಇಟ್ಟಿದ್ದೀವಿ. ವರ್ಷಕ್ಕೆ 3 ತಿಂಗಳು ನಮ್ಗೆ ಎಂಟರ್ಟೈನ್ಮೆಂಟ್ ಇದೆ. ಸೊ ನಾವು ದುಡ್ದಿದ್ದನ್ನ ರೈಟ್ ವೇಲಿ ಕಳಿಬೇಕು. ಅದಕ್ಕೊಂದು ಒಳ್ಳೆ ಜಾಗ ಸಿಕ್ಕಿದೆ, ಒಂದಿಷ್ಟು ಜನರಿಗೆ ಅವಕಾಶ ಸಿಕ್ಕಿದಂಗೆ ಆಗುತ್ತೆ. ವರ್ಷಕ್ಕೊಂದು ಸಿನಿಮಾ ಮಾಡುವಂತ ಹೇಳಿ ಹವ್ಯಾಸ ಸ್ಟಾರ್ಟ್ ಆಗಿದ್ದು. ಇದು 6ನೇ ಸಿನಿಮಾ. ಪ್ರತಿ ಸಲಕ್ಕೂ ಆ ಅಪ್ಗ್ರೇಡೇಷನ್ ಮಾಡ್ತಾ ಬಂದ್ವಿ. ಓಕೆ, ಹೊರಗಡೆ ಹೋಗ್ತಾ ಇದ್ವಿ ಪ್ರತಿ ಸಲಕ್ಕೂ, ಏನು ಕ್ಯಾಮರಾ ರೆಂಟಿಗಾಗಲಿ ಇದಕ್ಕೆಲ್ಲ. ಓಕೆ, ನಾವು ಇನ್ನೊಂದ್ಸನೇ ಮಾಡ್ಕೊತ ಬರೋಣ. ಪ್ರತಿ ಸಲಕ್ಕೂ ಕ್ಯಾಮರಾಗಳನ್ನ ಅಪ್ಡೇಟ್ ಮಾಡ್ತಾ ಬಂದ್ವಿ, ಲೈಟ್ಗಳನ್ನ ಸೆಟಪ್ ಮಾಡ್ಕೊತ ಬಂದ್ವಿ. DA ಸೆಟಪ್ ನಮ್ಮದೇ ಬೇಕು ಅಂತ DA ಸೆಟಪ್ ಮಾಡ್ಕೊಂಡ್ವಿ. ಕಲರ್ ಗ್ರೇಡಿಂಗ್ ನಮ್ಮಲ್ಲೇ ಆಗೋ ಥರ ಮಾಡ್ಕೊಂಡ್ವಿ. VFX ಈ ಸಾರಿ ಕಂಪ್ಲೀಟ್ VFX ನಮ್ಮಲ್ಲೇ ಮಾಡ್ಕೊಂಡ್ವಿ. ಸೊ ಅಂದರೆ ನಾವು ಇಲ್ಲೇ ಬದುಕಿ ಇಲ್ಲೇ ಸಾಯೋದು ಅಂತ ನಮಗೆ ಫಿಕ್ಸ್ ಆಗಿದೆ. ಸೊ ಏನೇ ಇನ್ವೆಸ್ಟ್ಮೆಂಟ್ಗಳಿದ್ರು, ಏನೇ ನಮ್ಮ ಆಲೋಚನೆಗಳಿದ್ರು, ನಮ್ಗೆ ಇಲ್ಲೇ ಇರಬೇಕು. ಸರಸ್ವತಿಯನ್ನು ಚಂದ ಮಾಡ್ತಾ ಬರೋ ಲಕ್ಷ್ಮಿ ಬರ್ತಾಳೆ ಅಂತ ನಂಬಿಕೆ ಇದೆ. ಪ್ರತಿ ಸಾರಿಯೂ ಆ ಸರಸ್ವತಿಯನ್ನು ಆಭರಣಗಳ ಮೂಲಕ ಚಂದ ಮಾಡ್ತಾ ಬರ್ತಾ ಇದ್ದೀವಿ. ಭಗವಂತ ಲಕ್ಷ್ಮಿ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನಮಗೆ. ಈಗ ಇದಲ್ಲದೆ ಇನ್ನೇನು ಮಾಡ್ತಾ ಇದ್ದೀರಿ? ಎಷ್ಟು ಸಿನಿಮಾ ಮಾಡ್ತಾ ಇದ್ದೀರಿ? ಇಲ್ಲ, ಒಂದು ಸರಿಗೆ ಈ ಸಿನಿಮಾಕ್ಕೆ ಫೋಕಸ್ ಆಯ್ತು ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ವೈಂಡ್ ಅಪ್ ಆಗೋ ತನಕ ಇನ್ನೊಂದು ಆಲೋಚನೆ ಇಲ್ಲ. ಇಂಡಸ್ಟ್ರಿಯಿಂದ ಈಗ 18ಕ್ಕೆ ರಿಲೀಸ್, ಯಾವ ರೀತಿ ಪ್ರತಿಕ್ರಿಯೆ? ಅಂದರೆ ವೈಬ್ ತುಂಬ ಖುಷಿ ಕೊಡ್ತಾ ಇದೆ. ಅಂದರೆ ನನ್ನ ಸ್ನೇಹಿತರ ಬಳಗದಿಂದ ಹಿಡಿದು ಏನು ಇಂಡಸ್ಟ್ರಿ ಸ್ನೇಹಿತರ ಬಳಗ, ಪತ್ರಕರ್ತರ ಬಳಗ, ಎಲ್ಲರಿಗೂ ವಿಜುವಲ್ ತೋರಿಸಿದವಾಗ ಅವ್ರ ಒಳಗಡೆ ಆದಂಥ ಏನು ಫೀಲಿಂಗನ್ನ ನಾನು ನೋಡಿ ಖುಷಿ ಪಟ್ಟಿದ್ದೀನಿ. ಇಲ್ಲೇ ನನಗೆ ಶುರುವಲ್ಲೇ ನನಗೆ ಆ ಯಶಸ್ಸು ಕಂಡಿದೆ. ಇಲ್ಲಿ ಏನು ದುಡ್ಡು ಹಾಕಿದ್ದಕ್ಕೆ ಎಷ್ಟು ಬರುತ್ತಾ ಆ ಆ್ಯಂಗಲಲ್ಲಿ ನಾನು ಆಲೋಚನೆ ಮಾಡಿದ್ರೆ ಬಹುಶಃ ಈ ಸಿನಿಮಾಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಲಿಲ್ಲ. ನನ್ನ ಪ್ರತಿ ಸಿನಿಮಾಗಳಲ್ಲೂ ನನ್ನ ದಿಕ್ಕೇ ಬೇರೆ ಇತ್ತು. ನನಗೆ ಯಾವ ಚಟಗಳಿಲ್ಲ. ಅಟ್ಲೀಸ್ಟು ಈ ಮೂಲಕ ಒಂದು 4,000-5,000 ಜನ ಏನು ಸಿನಿಮಾನೇ ನಂಬಿ ಬದುಕೋರು ಇರುವಾಗ ನಾವು ಅದಕ್ಕೆ ಸ್ವಲ್ಪ ಗಮನ ಕೊಟ್ಟಂಗಿರುತ್ತೆ. ನನ್ನ ಕಡೆಯಿಂದ ಒಂದು ರೈಟ್ ವೇಲಿ ಹಣ ಹೋಗಿದೆ ಅಂತ ಒಂದು ಆತ್ಮತೃಪ್ತಿ ಇದೆ. ಮತ್ತು ಶಕ್ತಿ ಇದೆ ಸರ್, ಶಕ್ತಿ ಇದೆ, ಬುದ್ಧಿವಂತಿಕೆ ಇದೆ. ಭಗವಂತ ದಾರಿ ತೋರಿಸ್ತಾನೆ. ಏನು ಲಾಸ್ ಪ್ರಾಫಿಟ್ ಬಗ್ಗೆ ಆಲೋಚನೆ ಮಾಡುವಂಥ ಏಜು ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಎಲ್ಲವನ್ನು ಭಗವಂತ ಕರುಣಿಸ್ತಾನೆ. ಎಲ್ಲವೂ
ಸಸೂತ್ರವಾಗಿ ಆಗುತ್ತೆ. ಒಂದು ರೈಟ್ ವೇಗೆ ಅನ್ನ ಸಂತರ್ಪಣೆ ಮಾಡಿದಷ್ಟು ಅಂತ ಖುಷಿ ನನಗಿದೆ. ಅಷ್ಟು ಜನರಿಗೆ ಏನು 1,000 2,000 ಜನರಿಗೆ ಊಟ ಹಾಕೋದನ್ನು ಹೇಳಿದ್ರೆ ಅದು ನನ್ನ ಹಣೆ ಬರದಲ್ಲಿ ಬರೆದಂಥ ಭಾಗ್ಯ. ನಾನು ಎಣಿಸಿದ್ರು ಅಷ್ಟು ಜನರನ್ನು ಒಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಾಗ್ಯ ನನಗೆ ಈ ಮೂಲಕ ಸಿಕ್ತಲ್ಲ ಅಂತ ಒಂದು ಆತ್ಮತೃಪ್ತಿ. ಮ್ಯೂಸಿಕ್ಕಿನ ಒಂದು ರಿದಮ್ಗೆ ವೀರಚಂದ್ರಹಾಸದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಅಥವಾ ಅಲ್ಲಿಯ ಭಾಗವತಿಗೆಯ ಮೂಲಕ ನೀವು ಕೊಡುವಂತ ಬೇರೆಯ ಒಂದು ಅದು ಹೇಳಲೇಬೇಕು ಸರ್. ಯಾಕಂದರೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ 140 ಲೇಬಲ್ ವಿದೌಟ್ ಲೇಬಲ್ ಸಿನಿಮಾದ ಎಕ್ಸ್ಪೀರಿಯನ್ಸಲ್ಲಿ ಒಂದು ಇನ್ಸ್ಟ್ರೂಮೆಂಟಲ್ಲಿ ಎಲ್ಲ ಥರದ ವೈಬ್ರೇಷನ್ ಸಿಕ್ಕಂಥ ಇನ್ಸ್ಟ್ರೂಮೆಂಟು ನನಗೆ ಯಕ್ಷಗಾನದ ಹಿಮ್ಮೇಳದಲ್ಲಿ ಸಿಕ್ತು. ಬಿಗಿನಿಂಗಿಗೆ ನನಗೆ ಇದನ್ನು ಹೆಂಗೆ ಪೋರ್ಟ್ರೇ ಮಾಡೋದು ಅಂತ ಗೊತ್ತಿಲ್ಲ. ಬರೀ ಚಂಡೆ ಮೊದಲೇ ಇದೆಯಲ್ಲ, ನಾವು ಇದರಲ್ಲಾದ್ರೂ ನಾರ್ಮಲಾಗಿ ನಾವು ಸ್ಕೋರ್ ಮಾಡ್ತಾ ಕೀಬೋರ್ಡೆಲ್ಲ ಹಾಕಿ ಏನೋ ಒಂದು ಹಂತಕ್ಕೆ ಅದನ್ನ ಜಲ್ ಅನ್ಸ್ಬಿಡ್ತೀವಿ. ಸೊ ಇಲ್ಲಿ ಇದನ್ನು ಹೆಂಗೆ ಎಲಾಬ್ರೇಟ್ ಮಾಡೋದು, ಇದನ್ನ ಹೆಂಗೆ ನಾನು ಜನರಿಗೆ ಇದ್ರದ್ದು ವೈಭವವನ್ನು ತೋರಿಸೋದು ಅಂತ ಹೇಳಿ ಪ್ರಶ್ನೆ ಹುಟ್ಟಿತ್ತು ನನಗೆ. ಯಾವಾಗ ಈ ಶೂಟೆಲ್ಲ ಮುಗ್ದಾದ್ಮೇಲೆ ರೆಕಾರ್ಡಿಂಗಿಗೆ ಹಿಮ್ಮೇಳದವ್ರನ್ನೆಲ್ಲ ಕರೆಸ್ದೆ, ಆ ಲೇಯರ್ಗಳನ್ನು ಹಾಕ್ತಾ ಬಂದೆ. ಇಂಡಿವಿಜುವಲ್ ಲೇಯರ್ಗಳನ್ನ ಮೊದಲೇ ಒಂದು ಸಪ್ರೇಟು, ಚಂಡೆ ಸಪ್ರೇಟು. ನಾರ್ಮಲಾಗಿ ಒಂದು 600-700 ಟ್ರ್ಯಾಕ್ಗಳು ನಾವು ಬಳಸ್ತೀವಿ ಸಿನಿಮಾ ನಾರ್ಮಲ್ ಸ್ಕೋರ್ ಮಾಡ್ತಾ. ಇಲ್ಲಿ ಅದನ್ನು ಆ ವೈಬ್ರೇಷನ್ ಸಿಗೋದಕ್ಕೋಸ್ಕರ ಲೇಯರ್ಗಳನ್ನು ಹಾಕಿ 1,600-1,700 ಟ್ರ್ಯಾಕ್ ಆಯಿತು ಚಂಡೆ ಮೊದಲೆಗಳದ್ದು. ಆ ವೈಬು ನಿಮ್ಗೆ ಇನ್ನೇನು ಬೇಡ ಅಂತ ಅನಿಸಿಬಿಡ್ತು ನನಗೆ. ಈ ವೈಬೇ ಸಾಕು ಅಂತ. ಅದನ್ನು ಕ್ಲೀನಪ್ ಮಾಡಿ ನನ್ನ ಸಿನಿಮಾಗಳನ್ನ ರೆಗ್ಯುಲರ್ ಪ್ರೋಸೆಸ್ ಮಾಡೋ US ಟೀಮ್ ಕಳಿಸ್ಕೊಟ್ಟಾವಾಗ ಅವ್ರು ಅದನ್ನು ಪ್ರೋಸೆಸ್ ಮಾಡಿ ಕೊಟ್ಟಾದ್ಮೇಲೆ ನನಗಂತೂ ಇಡೀ ವಿಶ್ವದ ಅಷ್ಟೂ ಸಂಗೀತವನ್ನು ಅದರ ಮೇಲೆ ನಿಲ್ಲುವಂಥ ಏನು ಗತ್ತು, ಆ ಯೋಗ್ಯತೆ, ಆ ನಾದ ನಮ್ಮ ಯಕ್ಷಗಾನದ ಹಿಮ್ಮೇಳಕ್ಕಿದೆ ಅಂತ ನಾನು ಗಟ್ಟಿಯಲ್ಲಿ ರಾಜಾರೋಷವಾಗಿ ಹೇಳ್ತೀನಿ. ಅವರು ಅದರದ ಲೇಯರ್ನೇ ಮೊದಲೇ ಲೇಯರನ್ನೇ ಅದನ್ನೇ ಟ್ವೀಕ್ ಮಾಡಿ 808 ಕಿಕ್ ಥರ ಟ್ರೀಟ್ ಮಾಡಿಕೊಟ್ಟಿದ್ದಾರೆ ಸರ್. ಇಡೀ ಥಿಯೇಟ್ರ್ ಅಲ್ಲಾಡುತ್ತೆ. ಆ ಮಟ್ಟದ ನಮ್ಮ ಮೊದಲಲ್ಲಿ ಇಷ್ಟು ಸೌಂಡ್ ಇದೆ ಅಂತ ನನಗೆ ಅನಿಸ್ಬಿಡ್ತು. ಅಂದರೆ ಇದು ನನ್ನ ಲೆಕ್ಕದಲ್ಲಿ ನನ್ನ ಮುಂದಿನ ಎಲ್ಲ ಜರ್ನಿಗಳಿಗೆ ಒಂದು ಐ ಓಪನರ್ ಅಂತ ಹೇಳ್ಬೋದು. ಅಂದರೆ ನಾವು ಸುಮ್ಮನೆ ಹುಡುಕ್ತೀವಿ, ಆ್ಯಕ್ಚುಲಿ ನಮ್ಮ ಕೈಯಲ್ಲೇ ಇದೆ ವಜ್ರ, ಸ್ವಲ್ಪ ನಾವು ಒಂದು ಒರೆಸಿ ನೋಡಬೇಕು ಅಂತ. ಈಗ ಬಿಡುಗಡೆಯ ಹೊತ್ತಿನಲ್ಲಿ ಏನು ಇದನ್ನೇನಾದರೂ ಥಿಯೇಟ್ರಲ್ಲಿ ಬೇರೆ ರೀತಿ ಏನಾದರೂ ಫಸ್ಟ್ ಡೇ ಅಥವಾ ಬಿಡುಗಡೆಗೆ ನಾವು ತಯಾರಿ ಮಾಡಿದ್ದೀರಾ? ಹೇಗೆ ಯಥಾ ಪ್ರಕಾರ 18ಕ್ಕೆ ರಿಲೀಸ್ ಆಗ್ತಾಯಿದೆ. ಒಂದಿಷ್ಟು ಡಿಸೈನ್ ವರ್ಕ್ಗಳನ್ನ ಇದಕ್ಕೆ ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ಗೋಸ್ಕರವೇ ನಾವು ಮಾಡಿಟ್ಟಿದ್ದೀವಿ. ನೀವು ಇದು ಇನ್ಯಾವ ಮೊಬೈಲಲ್ಲಿ ನೋಡಿದ್ರು ಅಥವಾ ನೆಕ್ಸ್ಟ್ ಇನ್ನು OTT ಪ್ಲಾಟ್ಫಾರ್ಮ್ ಬಂದ್ರ ಮೇಲೆ ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ. ನಿಮ್ಮ ಸ್ಟುಡಿಯೋದಲ್ಲಿ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋದಕ್ಕೂ ಹೌದೌದು. ಸೊ ಆ ಎಕ್ಸ್ಪೀರಿಯನ್ಸ್ಗೋಸ್ಕರವೇ ಇದನ್ನ ನಾನು ಕಂಪ್ಲೀಟಾಗಿ ವರ್ಕ್ ಮಾಡಿರೋದು. ಅದಾದಮೇಲೆ ಲೇಯರ್ ವೈಸ್ ವರ್ಕ್ ಮಾಡಿದ್ದೀವಿ. ನಿಮಗೆ 10 ಫೀಟಿಗೆ ಒಂದು ಲೇಯರ್ ಬಾರಿಸಿ ತಗೊಂಡಿದ್ದೀವಿ, 15 ಫೀಟಿಗೆ ಚಂಡೆ ಮೊದಲೇನು ತಗೊಂಡಿದ್ದೀವಿ, 20 ಫೀಟಿದು ಲೇಯರ್ನ ಅದನ್ನ ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಕೊಂಡು ನಾವು ಲೇಯರ್ನ ವರ್ಕ್ ಮಾಡಿದ್ದೀವಿ. ಬಹುಶಃ ಈ ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಥಿಯೇಟ್ರ್ ಒಂದೇ. ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಇದು ಮಾಡಿರುವಂಥದ್ದು. ಆ ವಿಜುವಲ್ ಆಗಿರಲಿ, ಅದ್ರ ಜೊತೆಗೆ ಅದು ಸೌಂಡ್ ಆಗಿರಲಿ, ಅದೆರಡು ವಿನ್ಯಾಸವು ನಿಮಗೆ ಒಂದು ಹೊಸ ಪ್ರಪಂಚವನ್ನು ಕಟ್ಟಿಕೊಡುತ್ತೆ. ವೀರಚಂದ್ರಹಾಸದ ಗೆಲುವು ಮತ್ತು ಅದರ ಒಟ್ಟು ಜನಮನ್ನಣೆ ಗಳಿಸುವ ಆ ತಾಕತ್ತು ಯಕ್ಷಗಾನದ ಪ್ರಪಂಚದ ಭವಿಷ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಡುವ ಸಾಧ್ಯತೆ ಇದೆ. ಖಂಡಿತ. ಯಾಕಂದರೆ ಒಂದು ದಿಕ್ಕಿನಲ್ಲಿ 5-5.5 ಗಂಟೆಯ ಯಕ್ಷಗಾನವನ್ನು 2.5 ಗಂಟೆಯಲ್ಲಿ ತೋರಿಸುವಂಥ ತಾಕತ್ತು ಹುಟ್ಟಂದ್ರೆ ಖಂಡಿತ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ ನಮಗೆ. ಉಳಿದ ಭಾಗದಲ್ಲಿ ಆಮೇಲೆ ಈ ಥರದ ಪ್ರಸಂಗಗಳು ಖಂಡಿತ ಇರುತ್ತೆ. ಅಂದರೆ ಈ ಉಳಿದ ಈ 6 ತಿಂಗಳಲ್ಲಿ ಅವ್ರನ್ನ ಕಲಾವಿದರನ್ನ ಬಳಸ್ಕೊಳ್ಳೋವಂಥ ಒಂದು ಸಾಧ್ಯತೆಗಳು ಹುಟ್ಟಿದ್ರೆ ಖಂಡಿತವಾಗ್ಲೂ ಅವ್ರ ಬದುಕು ತುಂಬ ಚೆನ್ನಾಗಿ ಕಟ್ಟುತ್ತೆ. ಇನ್ನೊಂದು, ಈ ಥರದ ಮಾಡರ್ನ್ ಸೌಂಡ್ಗಳನ್ನ ಅವ್ರು ಕೇಳಿದವಾಗ, ಅಂದರೆ ನಮ್ಮ ಯಕ್ಷಗಾನ ಸೌಂಡ್ಗಳನ್ನೇ ಈ ಥರದಲ್ಲಿ ಕೇಳಿದವಾಗ ಅಲ್ಲೊಂದಿಷ್ಟು ಬದಲಾವಣೆಗಳು 100% ಹುಟ್ಟುತ್ತೆ. ರಂಗದಲ್ಲೂ ಅಲ್ಲೂ ಇದೇ ಥರದ ಮೈಕ್ಗಳನ್ನ ಬಳಸಿ ಅವರು ಅದನ್ನ 100% ಹುಟ್ಟುತ್ತೆ. ಯಾವಾಗಲೂ ನಿಮ್ಗೆ ಏನು ಅದು ಚೇಂಜ್ ಓವರ್ ಇದೆಯಲ್ಲ, ಹೊಸ ಬದಲಾವಣೆ ತಂದವಾಗ ಇನ್ನೊಂದಿಷ್ಟು ಕಲಾವಿದರು ಅದಕ್ಕೆ ಹುಟ್ಕೊಳ್ತಾರೆ, ಅವ್ರಿಗೊಂದಿಷ್ಟು ಬದುಕುಗಳಾಗುತ್ತೆ. ಎಲ್ಲ ಐ ಓಪನ್ ನನ್ನ ಲೆಕ್ಕದಲ್ಲಿ ತುಂಬ ಇದೆ. ಸಿದ್ದರಾಮಯ್ಯ ಅವರು ಹೇಳಿದ್ದು ಅದೇ. ಆ್ಯಕ್ಚುಲಿ ಎಲ್ಲ ದಿಕ್ಕಿನಲ್ಲಿ ಒಂದು ನಾನು ಒಂದು ಲೀಸ್ಟ್ಗಳನ್ನ, ಅಂದರೆ ಅಗತ್ಯ ಇರುವಂಥ ಲೀಸ್ಟ್ಗಳನ್ನ ಕೊಟ್ವಿ. ಫಸ್ಟ್ ಮೊದಲಿಗೆ ಅವರಿಗೆ ಶೋರೀಲ್ನ ತೋರಿಸ್ದೆ, ನಿಮ್ಗೆ ತೋರಿಸಿದಂಥ ಶೋರೀಲ್ನ ಅವ್ರಿಗೆ ತೋರಿಸಿ ಅದನ್ನ ಅವ್ರು ನೋಡಿ ಖುಷಿಪಟ್ಟರು. ಅದಾದಮೇಲೆ ನಮ್ಮ ತಂಡದ ಏನು ಎಫರ್ಟ್ ಏನಿದೆ ಅದನ್ನು ಹೊಗಳಿದ್ರು. ಅದಾದಮೇಲೆ ಒಂದಿಷ್ಟು ಮನವಿ ಪತ್ರಗಳನ್ನು ನಾವು ಆಲ್ರೆಡಿ ಕೊಟ್ಟಿದ್ವಿ.
ಏನೆಲ್ಲ ನೆಸಸರಿ ಇದೆ ಅಂತ. ಉದಾಹರಣೆಗೆ ಒಂದು ಟ್ಯಾಕ್ಸ್ ಫ್ರೀ ಮಾಡಿಕೊಡಿ, ಇಷ್ಟು ಮಟ್ಟದ ಬಜೆಟನ್ನು ನಮ್ಮ ಕಲೆ ಓರಿಯೆಂಟೆಡ್ ಹಾಕಿದ್ದೀವಿ, ರಿಕವರಿ ಪಾಯಿಂಟ್ ಇದೆಯೋ ಗೊತ್ತಿಲ್ಲ, ಒಂದು ಟ್ಯಾಕ್ಸ್ ಫ್ರೀ ಥರದಲ್ಲಿ ನಮ್ಗೆ ಅವಕಾಶಕ್ಕೆ ಮಾಡಿಕೊಡಿ. ಆಮೇಲೆ ಗೌರ್ಮೆಂಟ್ ಎಲ್ಲ ಶಾಲೆ ಮಕ್ಕಳಿಗೂ ಇದನ್ನು ತೋರಿಸುವಂಥ ಅವಕಾಶ ಮಾಡಿಕೊಡಿ. ಅದಾದಮೇಲೆ ಯಕ್ಷಗಾನ ಕಲಾವಿದರಿಗೆ ಇನ್ಶೂರೆನ್ಸ್ ವ್ಯವಸ್ಥೆಗಳನ್ನು ಆಗೋ ಥರ ಆಗಬೇಕು ಅವರ ಹೆಲ್ತಿಗೆ. ಅದ್ರ ಜೊತೆಗೆ ಯಕ್ಷಗಾನದ ಏನು ಅವರಿಗೆ ಆಧುನಿಕ ಏನು ಸೌಂಡ್ನ ಕಿಟ್ಗಳನ್ನು, ತಾಂತ್ರಿಕ ಕಿಟ್ಗಳನ್ನು ಕೊಡುವ ವ್ಯವಸ್ಥೆಗಳಾಗಬೇಕು. ಅದ್ರ ಜೊತೆಗೆ ಮಳೆಗಾಲದಲ್ಲೂ ಅವರಿಗೆ ಉಳಿದ ಎಲ್ಲ ಭಾಗಗಳಲ್ಲೂ ಯಕ್ಷಗಾನ ಪ್ರದರ್ಶನ ಮಾಡುವಂಥ ಅವಕಾಶಗಳು ಸರ್ಕಾರ ಕಡೆಯಿಂದ ಒಂದಿಷ್ಟು ಕ್ರಿಯೇಟ್ ಆದರೆ ಒಳ್ಳೆಯದು ಅಂತ. ಈ ಥರದ್ದು ತುಂಬ ಪಾಯಿಂಟ್ಗಳನ್ನು ನಾವು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ಅಗತ್ಯ ಈಗ ಇರುವಂಥದ್ದು ಏನು ಯಕ್ಷಗಾನ ಕಲಾವಿದರಿಗೆ ಅಗತ್ಯ ಇರುವಂಥ ಒಂದಿಷ್ಟು ಪಾಯಿಂಟ್ಗಳನ್ನು ಅವರಿಗೆ ಹೇಳಿದ್ವಿ. ಖಂಡಿತ ಎಲ್ಲವನ್ನೂ ಒಪ್ಪಿದ್ರು. ಶೋರಿಲ್ ನೋಡಿ ಅವರೆಲ್ಲ ಸಿಬ್ಬಂದಿ ವರ್ಗದವರು ತುಂಬ ಖುಷಿಪಟ್ಟರು. ಇದು ಹೇಗೆ ಬಂತು ನಿಮ್ಗೆ ಆಲೋಚನೆ, ಈ ಕಲ್ಪನೆ ಹೆಂಗೆ ಬಂತು, ನಿಮ್ಮನ್ನು ಅಪ್ರೋಚ್ ಆಗ್ಲಿಕ್ಕೆ ನನಗೆ ಮತ್ತೆ ಬೇರೆ ದಾರಿ ಕಂಡಿಲ್ಲ. ಸೊ ಈ ಥರದ ದಿಕ್ಕದಲ್ಲೇ ನಿಮ್ಮನ್ನು ಅಪ್ರೋಚ್ ಆದರೆ ಮಾತ್ರ, ನಿಮ್ಗೆ ಅದರ ವೈವಿಧ್ಯತೆಯನ್ನು ನಮಗೆ ತೋರಿಸಿದ್ರೆ ಮಾತ್ರ ನಾನು ಅವ್ರ ಹತ್ರ ಇಷ್ಟೇ ವಿಷಯಗಳನ್ನ ಹೇಳಲಿಕ್ಕೆ ಸಾಧ್ಯತೆ ಇದೆ. ಸೊ ಖಂಡಿತವಾಗ್ಲೂ ಇದರಲ್ಲಿ ಸರ್ಕಾರ ಕಡೆಯಿಂದ ಏನೆಲ್ಲ ಮಾಡ್ಬೋದು ಆ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ ನಿಮ್ಮ ಹಿಂದಿರುತ್ತೆ ಅಂತ ಭರವಸೆ ಕೊಟ್ಟು ನಮ್ಗೆ ಅದೊಂದು ಭಾಳ ಖುಷಿಯಾದ ವಿಷಯ. ಶಿವಣ್ಣ ಬರಿಂದ ಒಂದು ರೆಕ್ಕೆ ಆದರೆ ಸಿದ್ದರಾಮಯ್ಯ ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ದು ಇನ್ನೊಂದು ರೆಕ್ಕೆ ಸಿಕ್ಕಿದಂಗೆ. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಂದು ಇತಿಹಾಸವನ್ನು ಕಟ್ತಾ ಇದ್ದೀರಿ. ಖಂಡಿತ. ಈ ಮೂಲಕ ನಿಮ್ಮ ವೀಕ್ಷಕರಲ್ಲಿ ನನ್ನ ವಿನಂತಿ, ಚಂದ್ರಹಾಸ ಅಂತ ಒಂದು ಅದ್ಭುತವಾದಂಥ ಕಥೆಯನ್ನು ಹಿಡಿದು ಯಕ್ಷಗಾನವನ್ನು ವಿಶ್ವಗಾನ ಮಾಡಬೇಕು ಅನ್ನುವಂಥ ನಮ್ಮ ಹಠವನ್ನು ಹಿಡಿದು ನಿಮ್ಮ ಮುಂದೆ ಆ ರಥವನ್ನು ತರ್ತಾ ಇದ್ದೀವಿ. ನಮ್ಮೆಲ್ಲರ ಕರ್ತವ್ಯ, ಕರ್ನಾಟಕದವರು ನಾವು ಸೇರಿ ಈ ರಥವನ್ನು ಎಳೆದು ಇಡೀ ವಿಶ್ವಕ್ಕೆ ಯಕ್ಷಗಾನವನ್ನು ತೋರಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ನಿರತರಾಗೋಣ. ಯಕ್ಷಗಾನ ವಿಶ್ವಗಾನ ಆಗಲಿ, ಕಲೆ ಕಲಾವಿದರು ಇಬ್ಬರೂ ಬದುಕಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.